ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಇವತ್ತು ನಮ್ಮ ಜೊತೆ ಧೀರ ಭಗತ್ ರಾಯ್ ಟೀಮ್ ಇದೆ, ಮಾತಾಡ್ಸೋಣ. ಸರ್ ನಮಸ್ಕಾರ, 3 ಜನಕ್ಕೆ. ನಮಸ್ಕಾರ ಸರ್. ಹೇಗಿದ್ದೀರಾ? ಸೂಪರ್. ಒಂಥರ ಬ್ರಹ್ಮ ವಿಷ್ಣು ಮಹೇಶ್ವರ ಥರ 3 ಜನ ಸಿಕ್ಕಿದ್ದೀರಾ ಇಂಟರ್ವ್ಯೂಗೆ. ಥ್ಯಾಂಕ್ ಯು ಸರ್. ಸರ್, ನಿಮ್ಮ ಪರಿಚಯ ಮಾಡ್ಕೊಳೋದಾರೆ ಮೊದಲನೇದಾಗಿ. ನಾನು ಹರಿರಾಮ್ ಅಂತೇಳಿ, ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತ, ವಕೀಲ ಮತ್ತು ಈ ಸಿನಿಮಾದ ಮುಖಾಂತರ ನಟನೆಗೆ ಕಾಲಿಟ್ಟಿದ್ದೀನಿ. ಸರ್ ನಾನು ಕರ್ಣನ್ ಅಂತ, ಧೀರ ಭಗತ್ ರಾಯ್ ಸಿನಿಮಾದ ನಿರ್ದೇಶಕ. ಸೊ ಇದು ನನ್ನ ಮೊದಲನೇ ಸಿನಿಮಾ. ನಾನು ಸುಮಾರು ಒಂದು 10 ವರ್ಷದಿಂದ ಚಿತ್ರರಂಗದಲ್ಲಿ ಇದ್ದೀನಿ. ಸೊ ಇದು ಮೊದಲನೇ ಸಿನಿಮಾ. ಸೊ ನನ್ನ ಸ್ವಂತ ಊರು ನೆಲಮಂಗಲ. ಸೊ ಇಷ್ಟು ನನ್ನ ಡೀಟೇಲ್ಸ್. ಸರ್ ನಮಸ್ಕಾರ, ನನ್ನ ಹೆಸರು ಕರಿಯಪ್ಪ ಅಂತಂದು, ಕರಿಯಪ್ಪ ಎಸ್ ಪಾಲವನಹಳ್ಳಿ ಅಂತಂದು. ನಮ್ಮ ಮೂಲತಃ ಚಿತ್ರದುರ್ಗ ಜಿಲ್ಲೆ. ನಾನು ಈ ಸಿನಿಮಾದಲ್ಲಿ ಕೋ ಪ್ರೊಡ್ಯೂಸರ್ ಇದ್ದೀನಿ. ಓಕೆ ಸರ್, ಮೊದಲನೇದಾಗಿ ಧೀರ ಭಗತ್ ರಾಯ್ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದು? ತುಂಬ ರೇರು ಈ ಥರದೊಂದು ಆಯ್ಕೆ ಮಾಡ್ಕೊಳೋದು ನಿರ್ದೇಶಕರು. ಮೊದಲನೇದಾಗಿ ಯಾಕೆ ಈ ಥರದೊಂದು ಕತೆ ಹೇಳಬೇಕದ ಅನಿಸ್ತು ನಿಮಗೆ? ನನಗೆ ಆ್ಯಕ್ಚುಲಿ ಸುಮಾರು ಈ 90s-70s ಏನು ಲ್ಯಾಂಡ್ ರಿಫಾರ್ಮ್ಸ್ ಬಂತು. ಸೊ ಭೂಮಿ ಅನ್ನೋದು ಒಂದು ಯೂನಿವರ್ಸಲ್ ಕಾನ್ಸೆಪ್ಟ್ ಅದು. ಸೊ ನಿಮಗೆ 1970s ಅಂದರೆ ಈ ಭೂಮಿ ಅನ್ನೋದು ಸುಮಾರು ಎಸ್ಪೆಷಲಿ 2000 ವರ್ಷಗಳಿಂದನೂ ಭೂಮಿ ಅನ್ನೋದು ಒಂದು ವರ್ಗದ ಹಿಡಿದ ಕೈಲಿ ತುಂಬ ಸ್ಟ್ರಾಂಗ್ ಆಗಿ ಹೋಗಿ ಸೇರ್ಕೊಂಡ್ಬಿಟ್ಟಿತ್ತು. ಸೊ ಈ ಲ್ಯಾಂಡ್ ರಿಫಾರ್ಮ್ಸ್ ಬಂದಾಗ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನೇ ಹೇಳ್ತಾ ಇದ್ರು, ಭೂಮಿ ಅನ್ನೋದು ಪ್ರತಿಯೊಬ್ಬರಿಗೂ ಸಿಗಬೇಕು. ಭೂಮಿ ಅನ್ನೋದು ಪ್ರತಿಯೊಬ್ಬರಲ್ಲಿ ಸಿಕ್ಕಾಗ ಆಟೋಮೆಟಿಕಲಿ ಸೊಸೈಟಿಲಿ ಅದು ಈಕ್ವಾಲಿಟಿ ಅನ್ನೋದು ಕ್ರಿಯೇಟ್ ಆಗೋದು. ಅದು ಫೈನಾನ್ಷಿಯಲ್ ಈಕ್ವಾಲಿಟಿ ಆಗಿರ್ಬೋದು, ಎಲ್ಲ ವಿಷಯದಲ್ಲಿ ಆಗಿರ್ಬೋದು ಅನ್ನೋದು ಅದೊಂದು ಸ್ಟ್ರಾಂಗ್ ಹೋಪ್ ಅದು. ಸೊ ಅದ್ರ ನಿಟ್ಟಿನಲ್ಲಿ ಏನು ಲ್ಯಾಂಡ್ ರಿಫಾರ್ಮ್ಸ್ ಬಂತು. ಸೊ ಬಡವರಿಗೆಲ್ಲ ಏನಾಗ್ತಿತ್ತು, ಭೂಮಿ ಸಿಕ್ಕರೆ ನಮ್ಮ ಲೈಫ್ ಬದಲಾಗುತ್ತೆ ಅಂತ ಅಂದ್ಕೊಂಡು ತುಂಬ ಹೋಪಲ್ಲಿದ್ದರು. ಬಟ್ ನಿಮಗೆ ಭೂಮಿ ಸಿಕ್ಕಾಗ ಅದೊಂದು ಅವ್ರ ಲೈಫ್ಗಳು ಬದಲಾಗಬೇಕಾಗಿತ್ತು. ಬಟ್ ಆ ಭೂಮಿನೇ ಒಂದು ಸಮಸ್ಯೆ ಆಗ್ಬಿಡುತ್ತೆ ಅವ್ರಿಗೆ. ಆ ಭೂಮಿ ಸಿಕ್ಕಿರೋದನ್ನ ಅದು ನೀಟಾಗಿ ಅವ್ರು ಪಡ್ಕೊಳ್ಳೋದೇ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಮತ್ತು ಆ ಭೂಮಿನ ಉಳಿಸ್ಕೊಳ್ಳೋದೇ ಇನ್ನೊಂದು ದೊಡ್ಡ ಸಮಸ್ಯೆ ಆಗುತ್ತೆ. ಸೊ ನನ್ನ ಪ್ರಕಾರ ಭೂಮಿ ಅನ್ನೋದು ಕೆಲವರಿಗೆ ಅಧಿಕಾರ ಆದರೆ ಇನ್ನು ಕೆಲವ್ರಿಗೆ ಅದು ಬದುಕು. ಸೊ ಈ ಬದುಕು ಮತ್ತು ಈ ಅಧಿಕಾರದ ನಡುವೆ ಒಂದು ಸಂಘರ್ಷ ಇರುತ್ತೆ. ಆ ಸಂಘರ್ಷನ ನಾನು ಧೀರ ಭಗತ್ ರಾಯ್ ಸಿನಿಮಾ ಮುಖಾಂತರ ತುಂಬ ಸ್ಟ್ರಾಂಗ್ ಆಗಿ ಎಲ್ಲೂ ಕಾಂಪ್ರಮೈಸ್ ಆಗದಿರೋ ರೀತಿ ಒಂದು ರಿಸರ್ಚ್ ಮಾಡಿ ಸೊ ತುಂಬ ಗಟ್ಟಿಯಾಗಿ ಕಟ್ಕೊಟ್ಟಿದ್ದೀವಿ ಅಂತ ನನಗೆ ತುಂಬ ಹೆಮ್ಮೆ ಇದೆ. ಮತ್ತು ಇದು ನನ್ನ ಊರಲ್ಲಿ ನಡೆದಿರೋಂಥ ಘಟನೆ. ಅದೊಂದು ಮೇಯ್ನ್ ಇನ್ಸ್ಪೈರ್ ಎಲ್ಲ ಸಿನಿಮಾನ. ಸರ್, ನಿಮ್ಮ ಊರಲ್ಲಿ ನಡೆದಿರೋ ರಿಯಲ್? ಹೌದು, ಅಂದರೆ ರಿಯಲ್ ಕತೆ. ಬಟ್ ಇದು ಒಂದಷ್ಟು ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲ ಆ್ಯಡ್ ಆಗಿದ್ದರಿಂದ ಒಂದಷ್ಟು ಕಾಲ್ಪನಿಕವಾಗಿ ಕೂಡ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಕಮರ್ಷಿಯಲ್ ಎಲಿಮೆಂಟ್ಸ್ ಅಂದರೆ ಅದು ಊರಲ್ಲಿ ನಡೆದಿರೋ ಕತೆ, ಅದು ಒಂಥರ ಆರ್ಟ್ ಕೈಂಡ್ ಆಫ್ ಸಿನಿಮಾ ಥರ ಆಗ್ಬಿಡುತ್ತೆ. ಸೊ ಅದನ್ನು ಬ್ರೇಕ್ ಮಾಡಿಲ್ಲ, ಇದೊಂದು ಆರ್ಟ್ ಸಿನಿಮಾ ಆಗ್ಬಿಟ್ರೆ ಯಾರಿಗೂ ತಲುಪಲ್ಲ, ಯಾರಿಗೂ ರೀಚ್ ಆಗಲ್ಲ. ಮತ್ತು ಅದಕ್ಕೆ ದುಡ್ಡು ಹಾಕಿನೂ ಕೂಡ ಅದು ರಿಟರ್ನ್ಸ್ ಬರದೇ ಇದ್ದಾಗ ಅದು ಈ ಥರ ಸಿನಿಮಾ ಮತ್ತೆ ಯಾರು ಮಾಡೋಕ್ಕೆ ಹೋಗಲ್ಲ, ಟ್ರೈ ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ಇದನ್ನು ಕಮರ್ಷಿಯಲೈಸ್ ಮಾಡೋದಕ್ಕೆ ಅದಕ್ಕೊಂದು ಟೀಮು, ಅದಕ್ಕೊಂದು ಪರ್ಫೆಕ್ಟ್ ಟೆಕ್ನಿಕಲ್ ಟೀಮು, ಪರ್ಫೆಕ್ಟ್ ಆ್ಯಕ್ಟರ್ಗಳು ಬೇಕಾಗಿತ್ತು. ಸೊ ಅದೆಲ್ಲ ಸೇರಿ ಒಂದು ಗುಚ್ಛ ಆಗಿರೋದು ನಮ್ಮ ಧೀರ ಭಗತ್ ರಾಯ್ ಸಿನಿಮಾ. ಸರ್, ಲಾಯರ್ ಆಗಿದ್ರಿ, ಈಗ ನಟ ಆಗ್ತಾ ಇದ್ದೀರಾ. ಸೊ ಹೆಂಗೆ? ಇದೊಂಥರ ಇದು ಶುರುವಾಗಿದ್ದೇ ಒಂಥರ ವಿಚಿತ್ರ. ಯಾಕಂದರೆ ಕರ್ಣನ್ನು ನನಗೆ ಪರಿಚಯ ಇರಲಿಲ್ಲ. ಅವರೇ ಒಂದಿನ ನನಗೆ ಫೋನ್ ಮಾಡಿ ಈ ಥರ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಸರ್, ನನಗೆ ಸ್ವಲ್ಪ ಒಂದಿಷ್ಟು ಇನ್ಪುಟ್ ಬೇಕು. ಯಾಕಂದರೆ ಒಂದಿಷ್ಟು ಕಾನೂನು ಮತ್ತು ಕೋರ್ಟ್ ಡ್ರಾಮಾ ಎಲ್ಲ ಇದೆ. ಹಾಗಾಗಿ ಅದೊಂದಿಷ್ಟು ಇನ್ಪುಟ್ ಬೇಕು. ಮತ್ತು ನೀವು ಕೂಡ ಈ ಸಿನಿಮಾದಲ್ಲಿ ಒಂದು ಸಣ್ಣ ಲಾಯರ್ ಪಾತ್ರ ಇರ್ತದೆ, ಮಾಡಬೇಕಾಗುತ್ತೆ ಅಂದರು. ಹೌದಾ, ನೋಡೋಣ ಅಂತ ಹೇಳಿದೆ. ಆಮೇಲೆ ಒಂದಿನ ಬಂದು ಭೇಟಿ ಮಾಡಿದ್ರು ನಮ್ಮ ಕೋರ್ಟಲ್ಲಿ, ಸಿವಿಲ್ ಕೋರ್ಟಲ್ಲಿ. ಅಲ್ಲಿ ಹಾಗೆ ಮಾತುಕತೆ ಶುರುವಾಯಿತು. ಆಮೇಲೆ ಒಂದಿಷ್ಟು ಟೆಕ್ನಿಕಲ್ ಕತೆ, ಕಾನೂನು ಬಗ್ಗೆ ಒಂದಿಷ್ಟು ಚರ್ಚೆ ಮಾಡೋದ್ರ ಜೊತೆಗೆ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಇವರೇ ಮತ್ತೆ ಸರಿಲ್ಲ, ಸಿನಿಮಾ ನೀವು ಮಾಡಬೇಕು, ಆದರೆ ಆ ಲಾಯರ್ ಪಾತ್ರ ಬೇಡ, ಒಂದು ಭಾಳ ಇಂಪಾರ್ಟೆಂಟ್ ಪಾತ್ರ ಇದೆ, ಅದನ್ನೇ ಮಾಡಿ ಅಂಥೇಳಿ ಈಗ ಈ ಸಿನಿಮಾದಲ್ಲಿ ಇವತ್ತು ಒಂದು ಭಾಳ ಮುಖ್ಯ ಅಂತ ಯಾಕೆ ಹೇಳ್ತೀನಿ ಅಂದರೆ, ಒಂದು ರೀತಿ ಹೇಳ್ಬೇಕಾದ್ರೆ ಇಡೀ ಸಿನಿಮಾ ಆ ಕ್ಯಾರೆಕ್ಟರ್ ಟ್ರಾವೆಲ್ ಆಗುತ್ತೆ, ಸುತ್ತಲೂ ನಡೆಯುವಂಥ ಒಂದು ಸಿನಿಮಾ. ನನ್ನ ಕ್ಯಾರೆಕ್ಟರ್ ಜೊತೆಗೆ ನಡೆಯುವಂಥ ಸಿನಿಮಾ ಇದು. ಹಾಗಾಗಿ ಮತ್ತು ಜೊತೆಗೆ ನನ್ನ ನೈಜ ಜೀವನದಲ್ಲಿ ನಾನು ಏನು ಮಾಡ್ತಿದ್ದೀನೋ ಅದನ್ನು ಹೋಲೋ ಅನ್ನೋದಕ್ಕಿಂತ ಅದೇ ಥರದ ಕ್ಯಾರೆಕ್ಟರ್ ಇಲ್ಲೂ ಕೂಡ. ಹಾಗಾಗಿ ಒಪ್ಕೊಂಡ್ವಿ. ನನಗೆ ಆ್ಯಕ್ಟಿಂಗು ಬರಲ್ಲ, ಯಾಕಂದ್ರೆ ನಾನು ಭಾಷಣ ಮಾಡೋಣ ಅಷ್ಟೇ, ಭಾಷಣ ಬೇಕಾದ್ರೆ ಎಷ್ಟು ಬೇಕಾದ್ರೆ ಮಾಡ್ಬೋದು. ಸಿನಿಮಾ ಯಾವತ್ತೂ ಮಾಡಿದಾಗ ಇಲ್ಲ, ನೀವು ಬನ್ನಿ, ನಾನು ಆ್ಯಕ್ಟಿಂಗ್ ಅದೆಲ್ಲ ನಾನು ಹೇಳ್ಕೊಡ್ತೀನಿ ಹೆಂಗೆ ಮಾಡ್ಬೇಕಂತ ಮಾಡಿ ಬಂದ್ವಿ. ಹಾಗೆ ಆಯಿತು ಸಿನಿಮಾ. ಮತ್ತು ಆ ಇಡೀ ಪ್ರಕ್ರಿಯೆ, ಈ ಸಿನಿಮಾದ ಟ್ರಾವೆಲಿಂಗ್ ಒಳಗೆ ನೋಡಿದಾಗ ಸುಮಾರು 2 ವರ್ಷ ಜೊತೆಯಲ್ಲಿ ನಾವು ಹೋದಂಥ ಸಂದರ್ಭದಲ್ಲಿ ಆ ಕತೆ, ಸಿನಿಮಾ ಶೂಟಿಂಗು ಇದೆಲ್ಲ ಹೋಗೋ ಸಂದರ್ಭದಲ್ಲಿ ನೆಲೆಸಿದ್ದು ಒಳ್ಳೆ ಅದ್ಭುತವಾದಂಥ ಕತೆ,
ಮತ್ತು ಈಗ ನಮ್ಮ ಭಾಳ ಸಲ ಕತೆ ಇರುತ್ತೆ, ಆದರೆ ಅದನ್ನು ಪ್ರೆಸೆಂಟ್ ಮಾಡೋ ರೀತಿ ಕೂಡ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಈಗ ಏನಾಗುತ್ತೆ ಅಂದರೆ ನಾವು ಅದನ್ನ ಆರ್ಟ್ ಮೂವಿ ಥರ ಭಾಳ ಇದಾಗಿ ಮಾಡ್ತಾ ಹೋದಾಗ ಏನಾಗುತ್ತೆ, ಬರೀ ಕೆಲವರಿಷ್ಟು ಜನರು ಮಾತ್ರ ಸೀಮಿತ ಆಗುತ್ತೆ, ಅವಾರ್ಡ್ಗಳು ಸಿಗ್ಬೋದು, ಎಲ್ಲ ಆಗ್ಬೋದು. ಆದರೆ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ನೋಡಬೇಕು. ಯಾಕಂದರೆ ಸಾಮಾನ್ಯ ವ್ಯಕ್ತಿಗಳು ಯಾಕೆ ಸಿನಿಮಾಗೆ ಬರ್ತಾರೆ ಅಂದರೆ ಅದು ಅವರೊಂದು ಎಂಟರ್ಟೈನ್ಮೆಂಟ್, ಮನೋರಂಜನೆಗೆ ಅಂತ ಬರ್ತಾರೆ. ಹಾಗಾಗಿ ನನಗನ್ಸಿದ್ದು ಈ ಸಿನಿಮಾ ಒಂದು ಮನೋರಂಜನೆ ಕೊಡ್ತದೆ. ಮನೋರಂಜನೆಯ ಜೊತೆಗೆ ಈ ಸಿನಿಮಾ ನಿಮಗೊಂದಿಷ್ಟು ಎಜುಕೇಟ್ ಮಾಡುತ್ತೆ. ಮತ್ತು ಇತಿಹಾಸದಲ್ಲಿ ಒಂದಿಷ್ಟು ಮುಚ್ಚಿಟ್ಟಿರ್ತಕ್ಕಂಥ, ಹೇಳದೇ ಇರತಕ್ಕಂಥ ವಿಷಯಗಳನ್ನು ನಾವು ಹೊರಗೆ ತೆಗೆದು ಅದನ್ನ ಜನರ ಮುಂದೆ ಇಡ್ತಾ ಇದ್ದೀವಿ. ಹಾಗಾಗಿ ಏನಾಗುತ್ತೆ ಅಂದರೆ ಈ ಸಿನಿಮಾ ನೋಡಿದಂಥ ಬಹಳಷ್ಟು ಜನ ಬಹುಶಃ ಮತ್ತೆ ಸೀರಿಯಸ್ ಆಗಿ ಇತಿಹಾಸವನ್ನು ಮತ್ತಷ್ಟು ಕೆದಕಲಿಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾಗಿ ಇದು ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ, ನಾನು ಹೇಳ್ದಂಗೆ ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಗಳು ಇರೋವಂಥ ಈ ದೊಡ್ಡ ದೊಡ್ಡ ಸ್ಟಾರ್ಗಳು ಮಾಡುವಂಥ ಸಂದರ್ಭದಲ್ಲಿ ಹೆಂಗಿರ್ತದೆ ಸಿನಿಮಾ, ಅದೇ ರೀತಿ ಸಿನಿಮಾ ಹಾಗೆ ಇದೆ ಸಿನಿಮಾ. ಮತ್ತು ನಿಮ್ಗೆ ಅನಿಸ್ಬೋದು ಎಲ್ಲ ಹೊಸಬರು ಹೆಂಗಿರ್ತದೋ ಅಂತ. ನಿಮಗೆ ಖಂಡಿತವಾಗ್ಲೂ ಸಿನಿಮಾದಲ್ಲೆಲ್ಲ ಹೊಸಬ್ರೆ, ಆದರೆ ನೀವು ಥಿಯೇಟ್ರಲ್ಲಿ ಬಂದು ಕೂತು ನೋಡಿದಾಗ ನಿಮಗೆ ಯಾರೂ ಹೊಸಬ್ರು ಅನಿಸಲ್ಲ. ಅಷ್ಟು ಅದ್ಭುತವಾಗಿ ಔಟ್ಪುಟ್ ಬಂದಿದೆ. ಯಾಕಂದರೆ ಭಾಳ ಮುಖ್ಯವಾಗಿ ಪ್ರೊಡ್ಯೂಸರು ಮತ್ತು ನಿರ್ದೇಶಕರು ಇಬ್ಬರೂ ಕೂಡ ಎಲ್ಲೂ ಕಾಂಪ್ರಮೈಸ್ ಆಗಿದೆ. ಉದಾಹರಣೆಗೆ ಮ್ಯೂಸಿಕ್ ಇರ್ಬೋದು, ಅಥವಾ ಅಲ್ಲಿ ಉಪಯೋಗಿಸಿರ್ತಕ್ಕಂಥ ಎಲ್ಲ ಟೆಕ್ನಿಕಲಲ್ಲಿ ಇರ್ತಕ್ಕಂಥ ಯಾವ ಫೀಲ್ಡಲ್ಲಿ ಯಾರು ಎಕ್ಸ್ಪರ್ಟ್ ಇರ್ತಾರೆ ಅವ್ರನ್ನೇ ಬಳಸ್ಕೊಂಡು ಮಾಡಿರ್ತಕ್ಕಂಥದ್ದು. ಮತ್ತು ಓವರಾಲ್ ಅದ್ಭುತವಾಗಿ ಬಂದಿದೆ. ಒಳ್ಳೆ ಹಾಡುಗಳು, ಒಳ್ಳೆ ಫೈಟು, ಒಳ್ಳೆ ಎಮೋಷನ್ಸು, ಜೊತೆಗೆ ಕತೆ. ಮತ್ತು ನಾವಾಗಲೇ ಹೇಳ್ದಂಗೆ ಕತೆ ಅಂದರೆ ಸುಮ್ಮನೆ ಕತೆ ಅಲ್ಲ, ನಿಮ್ಮನ್ನು ಒಂದು ರೀತಿ ಕೆದಕುವಂಥ, ನಿಮ್ಮನ್ನು ಕೆರಳೋ ಹಾಗೆ, ಮತ್ತು ನಿಮ್ಮನ್ನು ಇನ್ನೂ ಮತ್ತಷ್ಟು ತಿಳ್ಕೋಬೇಕು ಅಂತ ಮಾಡುವಂಥ ಒಂದು ಕತೆ ಅದ್ಭುತವಾಗಿ ಬಂದಿದೆ. ಹಾಗಾಗಿ ನನಗನ್ಸೋದು ಕನ್ನಡಿಗರು ಯಾವತ್ತೂ ಕೂಡ ಒಳ್ಳೆಯ ಸಿನಿಮಾನ, ಅದರಲ್ಲೂ ಹೊಸಬರಾದರೂ ಕೂಡ ಒಳ್ಳೆಯ ಸಿನಿಮಾನ ಕೈ ಬಿಟ್ಟಿಲ್ಲ. ಹಾಗಾಗಿ ನಮಗೂ ಕೂಡ ಈ ಸಿನಿಮಾ ಜನರು ಕೈ ಹಿಡಿತಾರೆ, ಈ ಸಿನಿಮಾಗೆ ಸಕ್ಸಸ್ ಕೊಡ್ತಾರೆ. ಮತ್ತು ಈ ಸಿನಿಮಾಗೆ ಸಕ್ಸಸ್ ಕೊಡೋ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಒಂದಿಷ್ಟು ಹೊಸಬರನ್ನ ಪರಿಚಯ ಮಾಡಿಕೊಟ್ಟಂಗಾಗುತ್ತೆ. ಮತ್ತು ಮುಂದೆ ಒಂದು ಅದ್ಭುತ ಕಥೆಗಳು, ಸಿನಿಮಾಗಳು ಕೂಡ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ನಾವು ಸಾಮಾನ್ಯವಾಗಿ ಬರೀ ಎಂಟರ್ಟೈನ್ಮೆಂಟನ್ನು ಗಮನದಲ್ಲಿಟ್ಕೊಂಡು ಮಾಡುವಂಥ ಸಿನಿಮಾ ನಿರ್ದೇಶಕರನ್ನ ಭಾಳ ಜನರು ನೋಡಿದ್ದೀವಿ. ಆದರೆ ಈ ಥರ ಕಂಟೆಂಟ್ ಓರಿಯೆಂಟೆಡ್ ಎಂಟರ್ಟೈನ್ಮೆಂಟ್ ಕಂಟೆಂಟ್ ಎರಡು ಇಟ್ಕೊಂಡು ಮಾಡೋಂಥವ್ರು ಭಾಳ ಕಡಿಮೆ ಇದ್ದಾರೆ ನಮ್ಮಲ್ಲಿ. ಯಾಕಂದ್ರೆ ನಾವು ಈ ವಿಷಯಕ್ಕೆ ಬಂದ ತಕ್ಷಣ ನಾವು ಬರೀ ತಮಿಳು, ತೆಲುಗು, ಮಲಯಾಳಂ ಅಂತ ಮಾತಾಡ್ತೀವಿ. ನೀವು ಯಾವ ತೆಲುಗು, ತಮಿಳು, ಮಲಯಾಳಂ ಸಿನಿಮಾಗಳಲ್ಲಿ ವಾವ್ ಅದ್ಭುತವಾದ ಸಿನಿಮಾ ನಮ್ಮಲ್ಲಿ ಯಾಕೆ ಬರಲ್ಲ ಅಂತ ಹೇಳ್ತಿರಲ್ಲ, ಆ ಥರ ಸಿನಿಮಾ ಇವತ್ತು ಕನ್ನಡದಲ್ಲಿ ಬಂದಿದೆ. ಹಾಗಾಗಿ ದಯಮಾಡಿ ಎಲ್ಲರೂ ನೋಡ್ರಿ ಅಂತ ನಾನು ಕೇಳ್ಕೊತೀನಿ. ಮತ್ತು ನನಗೆ ಇದೊಂದು ಹೊಸ ಅನುಭವ, ಚೆನ್ನಾಗಿದೆ. ನೋಡೋಣ ಮುಂದೆ ಜನ ಏನು ಈ ಸಿನಿಮಾ ನೋಡಿ ಏನು ಒಪಿನಿಯನ್ ಕೊಡ್ತಾರೆ ನೋಡೋಣ. ಅದ್ರ ಮೇಲೆ ಮುಂದೆ ನಮ್ಮ ಕಥೆ ಏನಂತ ನೋಡೋಣ. ಸರ್ ನಿಮ್ಮ ರೋಲ್ ಹೆಂಗಿರುತ್ತೆ ಸರ್? ಸರ್ ಇದರಲ್ಲಿ ನಮ್ಮ ರೋಲ್ ಅನ್ನೋದು ಏನಿಲ್ಲ, ನಿರ್ಮಾಪಕರು ಆಕ್ಟಿಂಗ್ ಏನು ಮಾಡಿಲ್ಲ, ನೀವು ಯಾವ ಕ್ಯಾರೆಕ್ಟರ್ ಅಲ್ಲ ಕೊಟ್ಟಿದ್ವಿ, ಅವ್ರ ಕೈಲಿ ಮಾಡೋಕ್ಕಾಗಲಿಲ್ಲ. ಸರ್ ನಮ್ಮ ಕರ್ಣನ್ ಅವರು ಆಕ್ಟಿಂಗ್ ಕೊಟ್ಟಿದ್ರು, ನಾನು ಮೇನ್ ವಿಲನ್ ಆಗಿ ರೋಲ್ ಶರತ್ ಲೋಹಿತೆ ಸರ್ ಅವ್ರ ಕೆಳಗಡೆ ಮಾಡಬೇಕು ಅಂತ ನಾನು ಇದು ಮಾಡಿದೆ. ಆದರೆ ನಾ ಡ್ರಾಮಾ ಸೀನಿಗೂ ಚಿತ್ರಮಂದಿರದಲ್ಲಿ ಬರೋದಕ್ಕೂ ಭಾಳ ವ್ಯತ್ಯಾಸ. ನಾಟಕದ ಕಲಾವಿದ ಸರ್, ರಂಗಭೂಮಿ ಕಲಾವಿದ. ಸುಮಾರು 4-5 ಡ್ರಾಮ್ಗಳಲ್ಲಿ ವಿಲನ್, ಮೇನ್ ವಿಲನ್ ಆಗಿ ಅಲ್ಲೆಲ್ಲ ಆ ಭಾಗದಲ್ಲೆಲ್ಲ ಗುರ್ಸ್ಕೊಂಡು ಬಹಳಷ್ಟು ಇದು ಮಾಡಿದ್ದಾನೆ. ಸಾಮಾಜಿಕ ಆ ಸಮಾಜ ಅಲ್ಲಿ ಆ ಇದಕ್ಕೂ ಈ ವೇದಿಕೆಗೂ ಬಹಳಷ್ಟು ವ್ಯತ್ಯಾಸ ಇದೆ ಸರ್. ಹಂಗಾಗಿ ಆ ಕಾರಣಕ್ಕೋಸ್ಕರ ನನಗೆ ಕೊಟ್ಟಿದ್ರು ಸಹ ನಾನು ಅದನ್ನ ತಗೋಬೇಕಾಗಲಿಲ್ಲ. ಆಗ ಇದಂತ ನಮ್ಮ ತಮ್ಮ ಹೇಳ್ದ, ಕರ್ಣನ್ ಬಂದ್ಬಿಟ್ಟು ನಾವು ಪ್ರವೀಣ್ ಗೌಡ್ರು ಸರ್ 3 ಜನ ಕುತ್ಕೊಂಡು ಬಹಳಷ್ಟು ಕಷ್ಟದಿಂದ ಬಂದಂತ ಒಂದು ಸಿನಿಮಾ ಸರ್ ಇದು. ಹೇಳ್ಬೇಕು ಅಂತಂತಂದ್ರೆ ಬಹಳ ಕಷ್ಟದ ಹಾದಿಯಲ್ಲಿ ಬಂದಂತ ಒಂದು ಸಿನಿಮಾಗೆ ಬೇಸ್ಮೆಂಟ್ ಹಾಕೊಟ್ಟವ್ರು ಇವ್ರೆ. ಒಂದು ಸಿನಿಮಾ ಯಾವಾಗಲೂ ಒಂದು ಸ್ಟ್ರಾಂಗ್ ಬೇಸ್ಮೆಂಟ್ ಇಂಪಾರ್ಟೆಂಟ್. ಬಂದು ಕುತ್ಕೊಂಡಾಗ ನಾವು ಎಲ್ಲ ಕುತ್ಕೊಂಡು ಹೇಳಿದಾಗ ಈ ಥರ ಹಿಂಗೆ ಸಿನಿಮಾ ಹಿಂಗಿದೆ, ಕತೆ ಇದೆ ಅಂತ ಪೂರ್ತಿ ಕತೆ ಹೇಳಿದೆ ಸರ್. ಕತೆ ಹೇಳಿದಾಗ ಭಾಳ ಅದ್ಭುತವಾದ ಕತೆ, ನೈಜ ಕತೆಗಳು ಇರ್ತವೆ. ಇಂದಿನ ಆಡಳಿತ ಮಾಡ್ತಿರ್ತಾರಲ್ಲ ಆ ಪರಿಸ್ಥಿತಿಗಳು ಹೆಂಗಿರ್ತವೆ, ಯಾರ್ಯಾರು ಅನುಭವಿಸಿರ್ತಾರೆ ನೋವುಗಳನ್ನ ಅಂತ ಅನ್ನೋದು ಅದೆಲ್ಲ ಅರ್ಥ ಮಾಡಿಕೊಂಡು, ಇಲ್ಲಪ್ಪ ಇದು ಏನೇ ಇರಲಿ ಮಾಡೋಣ ಸಿನಿಮಾನ ಅಂತಂತ ಹೇಳ್ಕೊಂಡು ಅದನ್ನು ಪ್ರಾರಂಭ ಮಾಡಿದ್ವಿ ಸರ್. ಸರ್, ಈಗ ಅಂಬೇಡ್ಕರ್ ಅವರ ವಿಷಯಗಳನ್ನ ಸಿನಿಮಾದಲ್ಲಿ ಹೇಳಿದ್ದೀರಾ. ಈ ಹಿಂದೆ ಒಂದು ಸೀರಿಯಲ್ ಮಹಾನಾಯಕ ಅಂತ ಸೀರಿಯಲ್ ಬಂದಾಗಲೂ ಅಂಬೇಡ್ಕರ್ ಅವ್ರ ಬಗ್ಗೆ ಇದ್ದಾಗ ಅವ್ರಿಗೆ ಕೆಲವೊಂದು ತೊಂದರೆಗಳಾಗಿತ್ತು ಅಂತ TV ಅವರು ಹೇಳಿದ್ರು, ಅವರು ಚಾನಲ್ ಅವರೆಲ್ಲ. ನಿಮಗೆ ಏನಾದರೂ ತೊಂದರೆ ಆಗಿತ್ತಾ, ತೊಂದರೆ ಆಗಿದೆಯಾ, ಅಥವಾ ಆ ಥರದ್ದು ಏನಾದರೂ ಎದುರಿಸಿದ್ದೀರಾ ಸಿನಿಮಾ ತಂಡದ? ಅಂದರೆ ಚಿಕ್ಕ ವಯಸ್ಸಿಂದನೇ ಅದನ್ನೆಲ್ಲ ಫೇಸ್ ಮಾಡ್ಕೊಂಡೇ ಬಂದ್ಬಿಟ್ಟಿದೀವಿ ಸರ್. ಅದು ನಮ್ಗೇನೋ ಈಗ ತೊಂದರೆ ಆಗೋದು ಏನೋ ಡಿಫ್ರೆನ್ಸ್ ಅಂತ ಏನು ಅನ್ಸಲ್ಲ. ನಿಮಗೆ ಆಗ ನೇರವಾಗಿ ಮಾಡ್ತಿದ್ರು, ಈಗ ಸೋ ಕಾಲ್ಡ್ ದ ಮಾಡ್ರನ್ ಅನ್ಟಚಬಿಲಿಟಿ ಅಂತಾರಲ್ಲ ಆ ರೀತಿ ಅಷ್ಟೇ. ನಿಮಗೆ ಈ ಸೊಸೈಟಿಲಿ
ಎಲ್ಲ ವಿಷಯದಲ್ಲೂ ನಾವು ಬದಲಾವಣೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಬಟ್ ಬದಲಾವಣೆ ಆಗಬೇಕು. ಆ ಬದಲಾವಣೆ ಆಗೋದಕ್ಕೆ ನಮ್ಮ ಕಡೆಯಿಂದ ಏನು ಸೇವೆ ಮಾಡೋದಕ್ಕಾಗುತ್ತೆ, ನಮ್ಮ ಕಡೆಯಿಂದ ಸೊಸೈಟಿಲಿ ಏನಾರು ಒಂದಷ್ಟು ಚೇಂಜಸ್ ತರೋದಕ್ಕೆ ಏನು ಅದಕ್ಕೊಂದು ಸ್ಟ್ರಾಂಗ್ ಮೀಡಿಯಾ ಅದಕ್ಕೆ ಏನು ಬೇಕಾಗುತ್ತೆ, ಅದಕ್ಕೆ ನಾನು ಚೂಸ್ ಮಾಡಿದ್ದು ಸಿನಿಮಾ ಆರ್ಟ್. ಏನಂದರೆ ಆರ್ಟ್ ಅನ್ನೋದು ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ವೇ ಟು ಗೆಟ್ ಇನ್ ಟು ದ ಮೈಂಡ್ ಆಫ್ ಅ ಪರ್ಸನ್ ಅಂತ ಅಂತಾರೆ ಕೆಲವರು. ಅಂದರೆ ನೀನು ನೇರವಾಗಿ ಮಾತಾಡೋದಕ್ಕೂ ನೀನು ಸಿನಿಮಾ ಮುಖಾಂತರ ಹೇಳೋದಕ್ಕೂ ದೆರ್ ಇಸ್ ಎ ಲಾಟ್ ಆಫ್ ಡಿಫ್ರೆನ್ಸ್. ಸೊ ನನಗೆ ನಾವು ಆ ಹಿನ್ನೆಲೆಯಿಂದ ಬಂದಿದ್ದರಿಂದ ನನ್ನ ಅಂಬೇಡ್ಕರ್ ಅವ್ರ ಬಗ್ಗೆ ಓದ್ತಾ ಅವ್ರನ್ನ ಏನಾಗ್ಬಿಟ್ಟಿದೆ, ಒಂದು ದೊಡ್ಡ ದುರಂತ ಏನಂದರೆ ಅವ್ರನ್ನ ಪರ್ಟಿಕ್ಯುಲರ್ಗೆ ಒಂದು ಸೈಡೆಡ್ ಮಾಡಿ ಇಟ್ಬಿಟ್ಟಿದ್ದಾರೆ ಇವತ್ತಿಗೂ ಕೂಡ. ಸೊ ನಿಮಗೆ ಅವ್ರನ್ನ ನೀಟಾಗಿ ಅರ್ಥ ಮಾಡ್ಕೊಂಡು ಅವ್ರ ಬಗ್ಗೆ ಓದ್ದವರು ಯಾವುದೇ ಕಮ್ಯುನಿಟಿಯಲ್ಲಿ ಇದ್ದವರು ಕೂಡ ಖಂಡಿತವಾಗ್ಲೂ ತಪ್ಪೇ ಮಾಡಲ್ಲ, ಖಂಡಿತವಾಗ್ಲೂ ಈ ಸೊಸೈಟಿಲಿ ಭಾಳ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ. ಅವ್ರನ್ನ ಯಾಕೆ ಒಂದು ಸೈಡೆಡ್ ಮಾಡಿಟ್ಬಿಡ್ತಾರೆ ಗೊತ್ತಂದರೆ, ಅವ್ರ ಬಗ್ಗೆ ತಿಳ್ಕೊಂಬಿಟ್ಟಾಗ ಎಲ್ಲರೂ ಉದ್ಧಾರ ಆಗ್ತಾ ಹೋಗ್ಬಿಟ್ರೆ ಈ ಸೊಸೈಟಿಲಿ ನಮ್ಮ ಸೇವೆ ಮಾಡೋರು ಯಾರನ್ನ ಒಂದು ಮೈಂಡ್ ಸೆಟ್ ಇರೋಂಥ ಜನಗಳಿದ್ದಾರೆ ಗೊತ್ತಾ, ಅವ್ರು ಏನು ಮಾಡ್ತಾರೆ ಯಾವಾಗಲೂ ಅವ್ರನ್ನ ಒಂದು ಸೈಡೆಡ್ ಮಾಡಿ ಇಟ್ಬಿಡ್ತಾರೆ. ಸೊ ಹಂಗಾಗಿ ಅವತ್ತು ಬರ್ದಿರೋಂಥ ಸಂವಿಧಾನ ಇವತ್ತು ಯೂನಿವರ್ಸಲ್ ಆಗಿ ನಾವೆಲ್ಲರೂ ಕೂಡ ಅದ್ರ ಅಡಿಯಲ್ಲಿ ಬದುಕ್ತಾ ಇದ್ದೀವಿ, ಅವ್ರ ಸವಲತ್ತನ್ನ ಪ್ರತಿಯೊಬ್ಬರು ನಾವು ಬಳಸ್ಕೊತಾ ಇದ್ದೀವಿ. ಅಂಥ ಒಬ್ಬ ಮಹಾನ್ ವ್ಯಕ್ತಿನ ನಾವು ಎಲ್ಲೋ ಒಂದು ಸೈಡ್ ಅವ್ರ ಬಗ್ಗೆ ತೋರಿಸಿದ ತಕ್ಷಣ ಇದು ಓಕೆ ಇದು ಒನ್ ಸೈಡೆಡ್ ಸಿನಿಮಾ. ನಾನು ನೋಡ್ತಾ ಇದ್ದೀನಿ ಒಂದಷ್ಟು ಕಮೆಂಟ್ಸ್ಗಳು, ಅದೆಲ್ಲ ಅದು ತುಂಬ ಬೇಜಾರು ಕೊಡುತ್ತೆ. ಆಮೇಲೆ ಅದೊಂಥರ ಕೋಪ ಬರುತ್ತೆ. ಅದು ಅಂದರೆ ಅವ್ರನ್ನ ಎಲ್ಲ ಬೇರೆ ಬೇರೆ ದೇಶದವರೆಲ್ಲ ಒಪ್ಕೊಂಡಿದ್ದಾರೆ. ಏನು ಸರ್, ಅಮೇರಿಕದಲ್ಲಿ ಎಂಥ ದೊಡ್ಡ ದೊಡ್ಡ ದೇಶಗಳು ಕೂಡ ನಮ್ಮ ದೇಶದ ಸಂವಿಧಾನದ ಬಗ್ಗೆ ಹಾಡಿ ಹೊಗಳ್ತಾರೆ, ಅವ್ರದ್ದು ಸ್ಟ್ಯಾಚ್ಯೂಗಳನ್ನ ಮಾಡ್ತಾರೆ. ಅಂದರೆ ಇಲ್ಲಿ ನಮ್ಮ ಈ ದೇಶದ ದೊಡ್ಡ ದುರಂತ ಏನಂದರೆ, ಇಲ್ಲಿವರೆಗೂ ನಾವು ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಅಂದರೆ ಫಸ್ಟ್ ಆಫ್ ಆಲ್ ನೀನು ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ರೈಟ್ಸ್ ನಿನಗಿಲ್ಲ, ಬಟ್ ಅವ್ರನ್ನ ಈ ದೇಶ ಒಪ್ಕೋಬೇಕು. ಯಾಕೆ ಒಪ್ಕೋಬೇಕು ಅಂದರೆ, ಅವ್ರು ಈ ದೇಶದಲ್ಲಿರೋ ಪ್ರತಿಯೊಬ್ಬ ನಾಗರಿಕನ ಪರವಾಗಿ ಕೆಲಸ ಮಾಡಿದ್ದಾರೆ, ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಈ ದೇಶದಲ್ಲಿ ಬದುಕುವಂಥ ಹಕ್ಕನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ನಾಗರಿಕನು ಕೂಡ ಈ ದೇಶದಲ್ಲಿ ನೀನು ಇಷ್ಟ ಬಂದಾಗ ಬದುಕ್ಬೋದು, ನೀನು ಇಷ್ಟ ಬಂದಾಗ ಇರ್ಬೋದು ಅನ್ನೋದು ಆ ಒಂದು ರೈಟ್ಸ್ಗಳಿದಾವಲ್ಲ, ಅದು ಯಾವುದೋ ಒಂದು ಜಾತಿ ಕೊಟ್ಟಿರೋದಂಥದ್ದಲ್ಲ, ಅದು ಇನ್ಕ್ಲೂಡಿಂಗ್ ಅದು ರಿಸರ್ವೇಷನಲ್ಲೂ ಕೂಡ. ಸೊ ನೀವು ಅಂಥವ್ರನ್ನ ಅವ್ರ ಬಗ್ಗೆ ಏನೋ ಒಂದು ನಾವು ಸೋಷಿಯಲ್ ಕನ್ಸರ್ನ್ ಇಟ್ಕೊಂಡು ಅವ್ರ ಬಗ್ಗೆ ಏನೋ ಒಂದು ಸಿನಿಮಾ ಮುಖಾಂತರ ಆರ್ಟ್ ಮುಖಾಂತರ ಹೇಳೋದು ಕೊಡ್ತೀವಿ ಅಂದಾಗ ಅದನ್ನು ಒನ್ ಸೈಡೆಡ್ ಮಾಡೋದಿದೆಯಲ್ಲ, ಅದು ಖಂಡಿತವಾದ ದೊಡ್ಡ ದುರಂತ. ಸೊ ಅದಕ್ಕೆ ನಮ್ಗೆ ಸಾರ್ ಮೊನ್ನೆ ಹೇಳ್ತಾ ಇದ್ರು, ಅಂದರೆ ಇಂಡಿಯಾ ಇಟ್ಸ್ ನಾಟ್ ಅ ನೇಷನ್, ಇಟ್ಸ್ ಎಟ್ ಟು ಬಿ ನೇಷನ್ ಅಂತಲ್ಲ ಸರ್. ಅಂದರೆ ಭಾರತ ಇನ್ನೂ ಒಂದು ದೇಶ ಆಗಿಲ್ಲ, ಅದು ದೇಶ ಆಗಬೇಕಾಗಿದೆ ಅಂತ. ಯಾಕೆ ಆ ಮಾತನ್ನು ಹೇಳ್ತಾರೆ ಅಂತಂದರೆ, ನಾವೆಲ್ಲ ಸಾವಿರಾರು ಜಾತಿಗಳಾಗಿ ನೂರಾರು ಧರ್ಮಗಳಾಗಿ ಹೊಡೆದೋಗಿದ್ದೀವಿ. ಒಂದೊಂದು ಹಳ್ಳಿಗಳಲ್ಲೂ 100 ಜಾತಿಗಳಿದ್ದಾವೆ. ನಾವೆಲ್ಲ ಒಟ್ಟಾಗಿ ಮನುಷ್ಯ ರೂಪದಲ್ಲಿ ಒಟ್ಟಿಗೆ ಸೇರಬೇಕು ಅನ್ನೋದು ಬಾಬಾ ಸಾಹೇಬ್ರ ಕನಸು, ಅಂಬೇಡ್ಕರ್ ಅವ್ರ ಕನಸು. ಅದೆಂಥ ಯೂನಿವರ್ಸಲ್ ಥಾಟ್ ಸರ್ ಅದು ಹೇಳಿ. ಅಂದರೆ ನನ್ನ ಮೈಲೂ ರಕ್ತ, ನಿಮ್ಮ ಮೈಲೂ ಅದೇ ರಕ್ತ, ನಾವೆಲ್ಲ ಮನುಷ್ಯರು ಅಂತ ಅಂದ್ಕೊಳ್ಳೋಂಥ ಕಾನ್ಸೆಪ್ಟ್ ಇದೆಯಲ್ಲ, ಅವ್ರಿಗಿಂತ ಒಬ್ಬ ಮಹಾನ್ ಮಾನವತಾವಾದಿ ಪ್ರಪಂಚದಲ್ಲಿ ಯಾರಾದ್ರೂ ಇದ್ದಾರೆ ಸರ್? ನಾವೆಲ್ಲ ಮನುಷ್ಯರು ಅಂತ ಅಂದ್ಕೊಂಡಿರ್ತಾನೆ ನಾವೆಲ್ಲ ಸೊಸೈಟಿಲಿ ಬದುಕಬೇಕು. ಅಂದರೆ ಆ ಮನುಷ್ಯ ಹೇಳ್ತಾರಲ್ಲ ಸರ್, ಇನ್ನೂ ಈ ದೇಶ ಒಂದು ದೇಶ ಆಗಿಲ್ಲ ಅದೆಷ್ಟು ದೂರದೃಷ್ಟಿಯಿಂದ ಅವರು ಆ ಮಾತನ್ನು ಹೇಳಿದ್ದಾರೆ. ಖಂಡಿತವಾಗ್ಲೂ ನಾವೆಲ್ಲ ನೂರಾರು ಜಾತಿಗಳ ಹೊಡೆದೋಗಿದ್ದೀವಿ, ಬಟ್ ನಾವೆಲ್ಲ ಮನುಷ್ಯರಾಗಿ ಮಾನವೀಯತೆಯಿಂದ ಇಟ್ಕೊಂಡು ಈ ಸೊಸೈಟಿಲಿ ಬದುಕಬೇಕಾಗಿದೆ. ಆ ಬದುಕೋದಕ್ಕೆ ಧೀರ ಭಗದ್ರ ನಿಮ್ಗೊಂದು ಎಕ್ಸಾಂಪಲ್ ಸೆಟ್ ಮಾಡಿಕೊಡುತ್ತೆ ಅಂತ ನನ್ನ ಸ್ಟ್ರಾಂಗ್ ನಂಬಿಕೆ ಸರ್. ಡೆಫಿನೆಟ್ಲಿ ಸರ್. ಇನ್ನೊಂದು, ಈಗ ಅಂಬೇಡ್ಕರ್ ಅವ್ರ ಬಗ್ಗೆ ಇರೋ ವಿಚಾರದ ಸಿನಿಮಾಗೆ ಭಗತ್ ರಾಯ್ ಅಂದರೆ ಭಗತ್ ಅನ್ನೋ ಹೆಸರು, ಧೀರ ಭಗತ್ ರಾಯ್ ಯಾಕೆ ಬಂತು ಸರ್? ಇದು ಹಿಂಗೆ ನಿಮಗೆ ಆ್ಯಕ್ಚುಲಿ ಧೀರ ಅಂದರೆ ಏನೋ ಒಬ್ಬ ಶೂರ ಅಂತ. ಅಂದರೆ ಸಿನಿಮಾದ ಪ್ರೊಟಗನಿಸ್ಟ್ ರಾಕೇಶ್ ಹೀರೋ ಪಾತ್ರ ನಿಮಗೆ ಭಗತ್ ಸಿಂಗ್ನ ಹೋಲುತ್ತೆ. ಅವ್ರದ್ದು ಸಿನಿಮಾದ ಪೋಸ್ಟರ್ ಆಗಿರ್ಬೋದು, ಅವ್ರ ಮೀಸೆ ಆಗಿರ್ಬೋದು. ಅಂದರೆ ಇಲ್ಲಿರೋ ಪ್ರತಿಯೊಬ್ಬ ಪ್ರಜೆಲೂ ಆ ಒಂದು ಕೋಪ, ಅಂದರೆ ಯಾವ ಸೊಸೈಟಿಯಲ್ಲಿ ಒಂದಷ್ಟು ವ್ಯವಸ್ಥೆಗಳಿಂದ ಶೋಷಣೆಗೆ ಒಳಗಾಗಿರ್ತಾರೋ ಅವರೆಲ್ಲ ಭಗತ್ ಸಿಂಗ್ ಆಗಬೇಕು ಅನ್ನೋದು ನನ್ನ ಆಸೆ. ಅಂದರೆ ಎಲ್ಲ ಒಂದು ಕಡೆ ಅನ್ಯಾಯ ಆಗ್ತೀನೋ ತಟ್ಟಿ ಕೇಳಬೇಕು ಅದನ್ನು, ಆಗಲೇ ಈ ಸೊಸೈಟಿಲಿ ಏನೋ ಒಂದು ಬದಲಾವಣೆ ತರೋದಕ್ಕೆ ಸಾಧ್ಯ. ಅಂದರೆ ಸಿನಿಮಾದ ಪಾತ್ರ ಕೂಡ ಹಾಗೆ, ಆ ಭಗತ್ ಸಿಂಗ್ನೇ ಹೋಲುವಂಥ ಪಾತ್ರ. ನಿಮಗೆ ರಾಯ್ ಅನ್ನೋದು ಆ್ಯಕ್ಚುಲಿ ಹೀರೋ ತಂದೆಯ ಸರ್ನೇಮ್. ಅದು ನಿಮಗೆ ಯಾಕೆ ಧೀರ ಭಗತ್ ರಾಯ್ ಅಂದರೆ, ಸಿನಿಮಾದು ಇದು ಸೆಕೆಂಡ್ ಪಾರ್ಟ್. ಸೊ ಫಸ್ಟ್ ಪಾರ್ಟ್ ಸಿನಿಮಾದು ಬೇರೆ ಇದೆ. ಆ್ಯಕ್ಚುಲಿ ಈ ಕಥೆ ಒಂದು ವೆಸ್ಟ್ ಬೆಂಗಾಲಲ್ಲಿ ನಡೆಯುತ್ತೆ. ಅಲ್ಲಿಂದ ಮೈಗ್ರೇಟ್ ಆಗಿ ಕನ್ನಡಿಗರು ಇಲ್ಲಿಗೆ ಬರ್ತಾರೆ, ಇಲ್ಲಿಂದನೇ ಅಲ್ಲಿ ಹೋಗಿರ್ತಾರೆ. ಅಲ್ಲೇನೋ ಒಂದು ಕಮ್ಯುನಲ್ ರಿಯಾಕ್ಟ್ ಆಗುತ್ತೆ. ದೆನ್ ಅದಾದ್ಮೇಲೆ ಏನಾಗುತ್ತೆ, ಇಲ್ಲಿ ಬಂದು ಮತ್ತೆ ಕರ್ನಾಟಕದಲ್ಲಿ ಒಂದು ಸೆಟ್ಲ್ ಆಗುತ್ತೆ 60s. ದೆನ್ ಅದು ಅವಾಗ ಏನಾಗುತ್ತೆ, ಇಲ್ಲಿ ಒಂದಷ್ಟು ಹೋರಾಟಗಳು ಶುರು ಆಗ್ತಿರುತ್ತೆ. ಯಾಕಂದರೆ ಅಲ್ಲಿವರೆಗೂ ಒಂದಷ್ಟು ಸರ್ಕಾರಗಳು ದೇಶದ ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡಿದ್ದೇವೆ ವಿನಃ ದೇಶದಲ್ಲಿ ಜನಸಾಮಾನ್ಯ ಪರವಾಗಿ ಒಂದಷ್ಟು ಕಾನೂನುಗಳು ಜಾರಿ ಆಗೋ ಟೈಮ್ ಅದು. ಯಾಕೆಂದರೆ ಜನ ದಂಗೆ ಎದ್ದು ಹೋರಾಡೋ ಟೈಮ್ ಅದು.
ಆ ಟೈಮಲ್ಲಿ ನಿಮಗೆ ಭೂಮಿ ಅನ್ನೋದು ಎಲ್ಲರೂ ಒಂದು ಬಂಡವಾಳಶಾಹಿ ಕೈ ಹೋಗಿ ಸೇರ್ಕೊಂಡ್ಬಿಟ್ಟಿತ್ತು, ಸಾವಿರಾರು ಎಕರೆ ಲಕ್ಷಾಂತರ ಎಕರೆ ಏನು ಸರ್. ಆ ಟೈಮಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಬಂದಾಗ ಭೂಮಿ ನಮಗೆಲ್ಲ ಸಿಕ್ಬಿಡ್ತು, ಇನ್ನೇನು ನಮ್ಮ ಲೈಫ್ ಬದಲಾಗೋಯ್ತು ಅಂತ ಅಂದ್ಕೊಂಡಿದ್ದ ಟೈಮ್ ಅದು ಎಲ್ಲ ರೈತರು ಎಲ್ಲ ಬಡವರು. ಬಟ್ ಆ ಭೂಮಿನ ಒಂದು ದೊಡ್ಡ ಸಮಸ್ಯೆ ಆಗಿ ಅಲ್ಲಿನ ಆ ಜನಗಳಿಗೆ ದೊಡ್ಡ ಪರಿಣಾಮ ಬೀರ್ಬಿಡುತ್ತೆ. ಅದು ಇವತ್ತಿನವರೆಗೂ ಅದೊಂದು ಮುಚ್ಚಿಟ್ಟಿರೋಂಥ ಸತ್ಯ ಅದು. ಸೊ ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಟೆಲ್. ಸೊ ಇದನ್ನು ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿ ಇದೊಂದು ಇತಿಹಾಸನ ಸಿನಿಮಾ ಮುಖಾಂತರ ಕಮರ್ಷಿಯಲ್ ಆಗಿ ಐ ಹ್ಯಾವ್ ಟು ಟೆಲ್ ದಿಸ್ ಸ್ಟೋರಿ ಆ್ಯಂಡ್ ವಿ ಹ್ಯಾವ್ ಟು ಟೆಲ್ ದಿಸ್ ಸ್ಟೋರಿ. ಯಾಕೆಂದರೆ ಇತಿಹಾಸಗಳು ಯಾವಾಗಲೂ ಈ 2K ಕಿಡ್ಸ್ಗಳಿಗೆಲ್ಲ ಏನಾಗ್ಬಿಟ್ಟಿದೆ, ನಮ್ಮ ತಾತ ಮುತ್ತಾತರ ಹೋರಾಟಗಳು ಇದೆಯಲ್ಲ ಅದೊಂಥರ ಅವ್ರಿಗೆ ಇವತ್ತು ನೆಮ್ಮದಿಯಾಗಿ ಬದುಕ್ತಿದ್ರೆ ಆ ಹೋರಾಟದ ಭಿಕ್ಷೆಗಳು ಅವ್ರಿಗೆ. ಆ ಹೋರಾಟಗಾರ ಅಂದರೆ ಏನೋ ಒಂಥರ ನೆಗ್ಲಿಜೆನ್ಸಿ ಮತ್ತು ಏನೋ ಒಂಥರ ಕೆಟ್ಟದಾಗಿ ಯೋಚನೆ ಮಾಡೋಂಥ ಈಗಿರೋ ಹುಡುಗರುಗಳು ಹೋರಾಟಗಾರ ಅಂದರೆ ಏನೋ ಒಂದು ನೆಗೆಟಿವ್ ಮೈಂಡ್ ಸೆಟ್ ಅವ್ರಿಗೆ. ಅವ್ರು ಏನೇನೆಲ್ಲ ತ್ಯಾಗ ಮಾಡಿರ್ತಾರೆ, ಅವ್ರ ಲೈಫ್ ಏನಿರುತ್ತೆ, ಅವ್ರ ಪರ್ಸ್ನಲ್ ಲೈಫ್ ಏನಿರುತ್ತೆ ಅನ್ನೋದು ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದು ಈ ಸಿನಿಮಾ ಮುಖಾಂತರ ತೋರಿಸಿದಾಗ ಸರ್, ಇವತ್ತು ಹೋರಾಟಗಳು ಸತ್ತೋಗ್ಬಿಟ್ರೆ ಈ ಸೊಸೈಟಿಲಿ ನ್ಯಾಯ ಸತ್ಯ ಧರ್ಮ ಅನ್ನೋದು ಯಾವುದು ಬದುಕಿರಲ್ಲ ಸರ್. ಈ ದೇಶದಲ್ಲಿ ನಿಜವಾಗ್ಲೂ ಆಗಬೇಕಾಗಿರೋದು ಒಂದು ನಿಸ್ವಾರ್ಥ ಹೋರಾಟ. ಆ ಹೋರಾಟಗಾರನ ವಿ ಶುಡ್ ರೆಸ್ಪೆಕ್ಟ್. ಆ ಹೋರಾಟವನ್ನು, ಆ ಒಂದು ಗಟ್ಟಿತನವನ್ನು ಸಿನಿಮಾದಲ್ಲಿ ಸ್ಟ್ರಾಂಗ್ ಆಗಿ ಹೇಳಿದ್ವಿ ಅನ್ನೋ ನಂಬಿಕೆ ನನಗಿದೆ. ಖಂಡಿತವಾಗ್ಲೂ ಈ ಸಿನಿಮಾನ ಕನ್ನಡಿಗರು ಗೆದ್ದೇ ಗೆಲ್ಲಿಸ್ತಾರೆ. ಆ್ಯಂಡ್ ಮೋರ್ ಎವರ್ ಈ ಸಿನಿಮಾ ಸೋತ್ರೆ ಈ ಥರದ್ದು ಯಾವುದು ಮತ್ತೆ ಸಿನಿಮಾ ಬರೋದಕ್ಕೆ ಸಾಧ್ಯ ಇಲ್ಲ. ನನ್ನಷ್ಟು ಗಟ್ಟಿಯಾಗಿ ನನ್ನಷ್ಟು ಸ್ಟ್ರಾಂಗ್ ಆಗಿ ಯಾರು ಹೇಳೋದಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗ್ಲೂ ಗೆಲ್ಲಿಸ್ತಾರೆ ಅಂತ ನಂಬಿಕೆ ನನಗಿದೆ. ಸೊ ಗೋ ಫಾರ್ ದ ಗುಡ್ ಸರ್. ಸರ್, ಕೋರ್ಟ್ ರೂಮ್ ಡ್ರಾಮಾ ಸಿನಿಮಾದಲ್ಲಿ ಎಷ್ಟು ಭಾಗದಲ್ಲಿ ಬರುತ್ತೆ ಸರ್? ಸರ್ ಆ್ಯಕ್ಚುಲಿ ಸೆಕೆಂಡ್ ಹಾಫ್ ಅಂತೂ ದೊಡ್ಡ ಪ್ರಮಾಣದಲ್ಲಿ ಕೋರ್ಟ್ ರೂಮ್ ಡ್ರಾಮಾ ಇದೆ. ಮತ್ತು ಆವಾಗಲೇ ಕರ್ನಾನವರು ಮಾತಾಡ್ತಾ ಹೇಳ್ದಂಗೆ, ಮತ್ತು ಒಂದು ನಾನು ಆ ಪ್ರೇಕ್ಷಕರು ಅಂದರೆ ನಾವು ಯಾವುದು ಪ್ರಿಜುಡ್ಯೂಸ್ ಆಗೋದು ಬೇಡ, ಪೂರ್ವಾಗ್ರಹ ಪೀಡಿತರಾಗೋದು ಬೇಡ. ಯಾಕಂದರೆ ಇಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ತೋರಿಸ್ತಾ ಇದ್ದೀವಿ, ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದ ತಕ್ಷಣವೇ ಇದು ಬಹುಶಃ ಇದು ಒಂದು ಜಾತಿ ಅಥವಾ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟದ್ದು ಅನ್ನೋಂಥದ್ದು ಬರೋದು ಬೇಡ. ಯಾಕಂದರೆ ಈ ಸಿನಿಮಾದಲ್ಲಿ ಜಾತಿ ಇಶ್ಯೂ ಎಲ್ಲ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು. ಜಾತಿ ಒಂದು ಪಾರ್ಟ್ ಅಷ್ಟೇ. ಅದು ಜಾತಿಯ ಜೊತೆಗೆ ವರ್ಗದ ಜೊತೆಗೆ ಲಿಂಗ, ಈ ಮೂರು ಇಶ್ಯೂಸನ್ನು ಇವತ್ತು ಕೂಡ ಸಮಾಜ ಹೇಗೆ ನೋಡ್ತದೆ, ಜಾತಿಯನ್ನ ಯಾವ ದೃಷ್ಟಿಕೋನದಲ್ಲಿ ನೋಡ್ತಿದೆ, ವರ್ಗವನ್ನ ಯಾವ ದೃಷ್ಟಿಕೋನದಲ್ಲಿ ನೋಡ್ತಿದೆ, ಮತ್ತು ಲಿಂಗವನ್ನ, ಒಂದು ಉದಾಹರಣೆಗೆ ಮಹಿಳೆಯನ್ನ, ಪುರುಷರನ್ನ ಹೇಗೆ ನೋಡ್ತಿದೆ, ಮತ್ತೆ ಈ ಮೂರು ಕಾರಣಗಳಿಗೆ ಇವತ್ತು ಸಮಾಜ ಹೆಂಗೆ ನಿಂತಿದೆ ಅನ್ನೋದು ಒಂದು ಹಳ್ಳಿಯಲ್ಲಿ ನಡೆಯುವಂಥ ಒಂದು ಘಟನೆ. ಅದರಲ್ಲೂ ಕೂಡ ನಮ್ಮ ಕನ್ನಡ ಹೇಳ್ದಂಗೆ 70ರ ದಶಕದಲ್ಲಿ ಬಂದಂಥ ಭೂ ಸುಧಾರಣಾ ಕಾಯ್ದೆ, ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್. ಒಂದು ನಾವು ಅರ್ಥ ಮಾಡ್ಕೋಬೇಕು, ಯಾವುದೇ ಒಂದು ಕಾನೂನು ಬರಬೇಕಾದ್ರೆ ಆ ಕಾನೂನಿಗೆ ಬರಲಿಕ್ಕೆ ಅನೇಕ ಕಾರಣಗಳಿರ್ತವೆ. ಅದರ ಹಿಂದೆ ಬಹಳ ಹಿನ್ನೆಲೆ ಇರ್ತದೆ. ಒಂದು ಅದು ರಾಜಕೀಯ ಕಾರಣ ಆಗಿರ್ಬೋದು, ಆರ್ಥಿಕ ಕಾರಣ ಆಗಿರ್ಬೋದು, ಸಾಮಾಜಿಕ ಕಾರಣ ಆಗಿರ್ಬೋದು, ಅಥವಾ ಯಾವುದೋ ಒಂದು ಒತ್ತಡದ ಗುಂಪಿನ ಒತ್ತಡಕ್ಕೆ ಮಣಿದು ಸರ್ಕಾರ ಮಾಡ್ಬೋದು, ಅಥವಾ ಸರ್ಕಾರವೇ ತನ್ನ ಸ್ವಹಿತಾಸಕ್ತಿಗೆ ಏನಾದರೂ ಇಟ್ಕೊಂಡು ಮಾಡ್ಬೋದು. ಹಾಗಾಗಿ ನಾವು ಒಂದು ಕಾನೂನು ಬಂದ ತಕ್ಷಣ ಅದು ಯಾಕೆ ಸಕ್ಸಸ್ ಆಗುತ್ತೆ ಆ ಕಾನೂನು, ಅಥವಾ ಯಾಕೆ ಒಂದು ಕಾನೂನು ಫೇಲ್ಯೂರ್ ಆಗುತ್ತೆ ಅಂದರೆ ಅದರ ಹಿಂದೆ ಇರೋ ಉದ್ದೇಶದ ಮೇಲೆ ನಿಮ್ಮ ಗೆಲುವು ಮತ್ತು ಸೋಲು ನಿಂತಿರ್ತದೆ. ಹಾಗೆ ಈ ದೇಶದಲ್ಲಿ ಭೂ ಸುಧಾರಣೆ ಕಾಯ್ದೆ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಯಿತು, ಎಷ್ಟರ ಮಟ್ಟಿಗೆ ಫೇಲ್ಯೂರ್ ಆಯಿತು. ಈಗ ಸಕ್ಸಸ್ ಆಗಿದೆಯಾ ಫೇಲ್ಯೂರ್ ಆಗಿದೆಯಾ ಅಂತ ನೀವು ಕೇಳಬೇಕಂದ್ರೆ ಆ ಒಂದು ಕಾಯ್ದೆ ಬಂದ ನಂತರ ಆ ಕಾಯ್ದೆ ಅಡಿಯಲ್ಲಿ ಯಾರಿಗೆ ಭೂಮಿ ಸಿಕ್ಕಿದೆಯೋ ಅವ್ರನ್ನ ಕೇಳಿದಾಗ ಮಾತ್ರ ನಮಗೆ ಗೊತ್ತಾಗೋದು. ನಾವು ಇನ್ ಜನರಲ್ ಆಗಿ ಭೂ ಕಾಯ್ದೆಯಲ್ಲಿ ಲಕ್ಷಾಂತರ ಎಕರೆ ಜಮೀನು ಹಂಚಿದ್ವಿ ಸರಿ, ಆದರೆ ಆನ್ ಗ್ರೌಂಡ್ ರಿಯಾಲಿಟಿ ಏನಿದೆ, ಮತ್ತೆ ಅದು ಈಗ ಸಕ್ಸಸ್ ಆಗಿದ್ರೆ ಸಕ್ಸಸ್ ಆಗ್ಲಿಕ್ಕೆ ಕಾರಣ ಏನು, ಅಕಸ್ಮಾತ್ ಫೇಲ್ಯೂರ್ ಆಯ್ತು ಅಂದ್ರೆ ಫೇಲ್ಯೂರ್ ಆಗ್ಲಿಕ್ಕೆ ಕಾರಣ. ಸೊ ಅದನ್ನ ನಾವು ಈ ಸಿನಿಮಾದಲ್ಲಿ, ಯಾಕಂದ್ರೆ ಒಂದು ಕಾಯ್ದೆಯನ್ನ ಕಾನೂನನ್ನ ತರೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಒಂದು ಕಾಯ್ದೆಯನ್ನ ಕಾನೂನನ್ನ ತಂದ ಮೇಲೆ ಅದನ್ನ ಜಾರಿ ಮಾಡೋದಿದೆಯಲ್ಲ, ಅದು ಬಹಳ ದೊಡ್ಡ ಚಾಲೆಂಜ್. ಹಾಗಾಗಿ ಆ ಜಾರಿ ಮಾಡುವ ಪ್ರಕ್ರಿಯೆಯೊಳಗೆ ಏನಾಗುತ್ತೆ, ಅದರಲ್ಲಿ ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ, ಲಾಭ ಮಾಡಿದವ್ರು ಏನ್ ಮಾಡ್ತಾರೆ, ನಷ್ಟಕ್ಕೆ ಒಳಪಟ್ಟವ್ರು ಏನ್ ಮಾಡ್ತಾರೆ, ಇದನ್ನ ನಾವು ಈ ಸಿನಿಮಾದಲ್ಲಿ ತೋರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಹೋರಾಟಗಾರರು ಅಂದ್ರೆ ಅವ್ರೇನು ನಾವು ಅವ್ರನ್ನ ವಿಶೇಷವಾದಂಥ ಅವರು ಸೂಪರ್ ಮ್ಯಾನ್ಗಳಂತಲ್ಲ. ಹೋರಾಟಗಾರ ಅಂದ್ರೆ ಯಾರಪ್ಪ ಅಂದ್ರೆ ಯಾರು ತಪ್ಪನ್ನ ಪ್ರಶ್ನಿಸ್ತಾರೆ, ಯಾರು ಖಂಡಿಸ್ತಾರೆ, ಅಥವಾ ಸಮಾಜದಲ್ಲಿರ್ತಕ್ಕಂಥ ಯಥಾಸ್ಥಿತಿಯನ್ನ ಇಲ್ಲ ಇದು ತಪ್ಪು, ಇದು ಬದಲಾಗಬೇಕು ಅಂತ ಕಾಲಕ್ಕೆ ತಕ್ಕಂಗೆ. ಯಾಕಂದ್ರೆ ಈಗ ನಾವೆಲ್ಲರೂ ಕೂಡ ನೋಡ್ತಾ ಇರ್ತೀವಿ, ನಾವೆಲ್ಲರೂ ಹೇಳ್ತೀವಿ ಯಾವಾಗಲೂ ಕೂಡ ಏನಂತ, ನಾವು ಬಹಳ ಮಾಡರ್ನ್ ಆಗಿಬಿಟ್ಟಿದ್ವಿ, ಬಹಳ ಆಧುನಿಕವಾಗಿ ಬೆಳೆದ್ಬಿಟ್ಟಿದ್ವಿ ಅಂತ.
ಆಮೇಲೆ ಎಷ್ಟು ಕ್ಯಾಶುವಲ್ ಆಗಿ ಹೇಳ್ಬಿಡ್ತೀವಿ ಅಂದರೆ ಇಲ್ಲ ರೀ ಈಗ ಹಂಗಲ್ಲ ಮಾಡರ್ನ್ ಆಗಿ ಆಗ್ಬಿಡ್ತೀವಿ, ಭಾಳ ಮಾಡರ್ನ್ ಇದೆ ರೀ, ಏನು ಇದೆಲ್ಲ ಅಂತ. ಖಂಡಿತವಾಗ್ಲೂ ನಾವು ಮಾಡರ್ನ್ ಆಗಿದ್ದೀವಿ. ಎಲ್ಲಿ ಮಾಡರ್ನ್ ಆಗಿದ್ದೀವಿ ಅಂದರೆ ನಾವು ಹಾಕೋ ಬಟ್ಟೆ, ನಾವು ತಿನ್ನೋ ಊಟ, ನಾವು ಮಾತಾಡೋ ಭಾಷೆ ಮತ್ತು ನಮ್ಮ ಲೈಫ್ ಸ್ಟೈಲ್, ಇದು ಮಾಡರ್ನ್ ಆಗಿದೆ. ಆದರೆ ನಮ್ಮ ಆಲೋಚನೆ ಕ್ರಮ ಇದೆಯಲ್ಲ, ನಾವು ಯೋಚನೆ ಮಾಡೋ ರೀತಿ ಇದೆಯಲ್ಲ, ಇದು ಬದಲಾಗಿದೆಯಾ, ಇದು ಆಧುನಿಕವಾಗಿದೆ ಅಂದರೆ ಖಂಡಿತ ಆಗಿಲ್ಲ. ಯಾಕಂದರೆ ಬಹಳಷ್ಟು ಜನ, ನಾನು ಎಲ್ಲರೂ ಆಗಿಲ್ಲ ಅಂತ ಹೇಳೋದಿಲ್ಲ, ಒಂದಿಷ್ಟು ಆಗಿದೆ. ಆದರೆ ದೊಡ್ಡ ಸಂಖ್ಯೆಯಲ್ಲಿ ಬಹುಸಂಖ್ಯಾತರು ಈ ದೇಶದಲ್ಲಿ ಅವರ ಆಲೋಚನೆಗಳು ಇನ್ನೂ ಹೆಂಗಿದೆ ಅಂದರೆ, ನನ್ನ 500 ತಲೆಮಾರಿನ ಹಿಂದೆ ನಮ್ಮ ತಾತ ಹೆಂಗೆ ಯೋಚನೆ ಮಾಡ್ತಾ ಇದ್ದೀನಿ ನನ್ನ ಆಲೋಚನೆ ಇವತ್ತು ಅದು. ಅವ್ನು ಆಗ್ತಾ ಇದ್ದು ಬಟ್ಟೆ ನಾನು ಆಗ್ತಾ ಇಲ್ಲ, ಅವ್ನು ತಿಂತಾ ಇದ್ದು ಊಟ ನಾನು ತಿಂತಾ ಇಲ್ಲ, ಅವ್ನ ಲೈಫ್ ಸ್ಟೈಲ್ ನನಗಿಲ್ಲ, ಅದೆಲ್ಲವೂ ಬದಲಾಗಿದೆ. ಆದರೆ ಆಲೋಚನೆ ಮಾತ್ರ ಅವನ ಥರನೇ ಇದೆ. ಯಾಕೆ ಇವತ್ತು ಸಮಾಜ ದೇಶ ಮುಂದೆ ಹೋಗ್ತಾ ಇಲ್ಲ ಅಂದರೆ ನಮ್ಮ ಆಲೋಚನೆಯಿಂದನೇ ಮುಂದೆ ಹೋಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಆಲೋಚನೆಗಳು ಬದಲಾದಾಗ ಮಾತ್ರ ಪರಿಸ್ಥಿತಿಗಳು ಬದಲಾಗಲಿಕ್ಕೆ ಸಾಧ್ಯ. ಹಾಗಾಗಿ ಈ ಸಿನಿಮಾದ ಮುಖಾಂತರ ಒಂದು ಆಲೋಚನೆ, ಒಂದು ಥಿಂಕಿಂಗ್ ಪ್ರಾಸೆಸ್, ಒಂದು ಆಲೋಚನಾ ಕ್ರಮ ಸಮಾಜವನ್ನು ಎಷ್ಟು ಬದಲಾಯಿಸ್ಬೋದು. ಮತ್ತು ಆ ಇಡೀ ಪ್ರಕ್ರಿಯೆ ಒಳಗೆ ಸರ್ಕಾರದ ವಿವಿಧ ಅಂಗಗಳೇನು, ಅದು ಶಾಸಕಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ನ್ಯಾಯಾಂಗ, ಒಳ್ಳೇದಾದರೆ ಎಷ್ಟು ಒಳ್ಳೇದಾಗುತ್ತೆ. ಇವರು ನೆಗೆಟಿವ್ ಆಗಿದ್ದರೆ ಅಥವಾ ಇವ್ರಿಗೆ ಅದು ಏನೋ ಒಂದು ಕಾನೂನನ್ನ ಜಾರಿ ಮಾಡಬಾರ್ದು ಅನ್ನುವಂಥ ಮನಸ್ಥಿತಿ ಬಂದುಬಿಟ್ರೆ, ಅಥವಾ ಅದ್ರ ಪರವಾಗಿ ನಾವು ನಿಲ್ಲಬಾರ್ದು ಅಂತ ಬಂದುಬಿಟ್ರೆ ಏನಾಗುತ್ತೆ. ಸೊ ಇದೆಲ್ಲವನ್ನು ಕೂಡ ಸಿನಿಮಾದ ಮುಖಾಂತರ ಹೇಳ್ತಾ ಇರೋದು. ಹಾಗಾಗಿ ಈ ಸಿನಿಮಾ ದಯವಿಟ್ಟು ಯಾರೂ ಕೂಡ ಇದು ಯಾವುದೋ ಒಂದು ಜಾತಿ ಅಥವಾ ಒಂದು ಸಮುದಾಯದ ಪರವಾಗಿ ತೆಗೆದಿರ್ತಕ್ಕಂಥ ಸಿನಿಮಾ ಅಲ್ಲ. ಇದು ಒಟ್ಟು ನಾವು ನೀವು ಎಲ್ಲರೂ ಅನುಭವಿಸ್ತಾ ಇರ್ತಕ್ಕಂಥ, ಇದು ಕೇವಲ ಹಳ್ಳಿಗಾಡಿನಲ್ಲಿ ಮಾತ್ರ ಅಲ್ಲ, ಸಿಟಿಗಳಲ್ಲೂ ಕೂಡ ನಾವು ಅನುಭವಿಸ್ತಾ ಇರ್ತಕ್ಕಂಥ. ನೀವು ನೋಡಬೇಕಾದ್ರೆ ಸಿನಿಮಾ ನೋಡಿದಾಗ ನೀವೆಲ್ಲರೂ ಕೂಡ ಕನೆಕ್ಟ್ ಆಗ್ತೀರಿ. ಅಲ್ಲೆಲ್ಲೋ ನನ್ನ ಕ್ಯಾರೆಕ್ಟರ್ ಇದೆ ಅಲ್ಲಿ, ಇದು ನನ್ನ ಸಮಸ್ಯೆನ ಡೈರೆಕ್ಟರ್ ಹೇಳ್ತಾ ಇದ್ದಾರೆ, ನನ್ನ ಸಮಸ್ಯೆನ ಈ ಸಿನಿಮಾ ಹೇಳ್ತದೆ ಅಂತ ಅನಿಸುತ್ತೆ. ಹಾಗಾಗಿ ಇದನ್ನು ಮತ್ತೆ ನೀವು ನೋಡಲೇಬೇಕು ಅನ್ನೋ ಕಾರಣಕ್ಕೆ ನಾವು ಇದನ್ನ ಒಂದಿಷ್ಟು ಕಮರ್ಷಿಯಲೈಸ್ ಆಗಿ ಮಾಡಿದ್ವಿ. ಯಾಕಂದರೆ ನೀವು ಆರ್ಟ್ ಮೂವಿ ಅಂದ ತಕ್ಷಣ ಎಲ್ಲರೂ ಬರಲ್ಲ, ನಿಮಗೆ ಎಲ್ರಿಗೂ ತಲುಪಿಸ್ಬೇಕಾದ್ರೆ ಅದೊಂದಿಷ್ಟು ಕಮರ್ಷಿಯಲ್ ಎಲಿಮೆಂಟ್ಸ್ ಇರಬೇಕು. ಆ ಥರದ ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್ನ ಹಾಕ್ಕೊಂಡು ಮಾಡಿದ್ದೀವಿ. ಖಂಡಿತವಾಗ್ಲೂ ನಾವೆಲ್ಲ ಹೊಸಬ್ರೇ ಮಾಡಿರೋದು. ಆದರೆ ನೀವು ಸ್ಕ್ರೀನ್ ಮೇಲೆ ನೋಡಿದಾಗ ಖಂಡಿತವಾಗ್ಲೂ ನಿಮ್ಗೆ ಯಾರೂ ಹೊಸಬ್ರು ಅಂತಂತೂ ಅನಿಸೋದೇ ಇಲ್ಲ. ಬಿಕಾಸ್ ವಿ ಹ್ಯಾವ್ ಗಿವನ್ ದ ಬೆಸ್ಟ್. ಇಡೀ ಟೆಕ್ನಿಕಲ್ ಆಗಿ ಆಗಿರ್ಬೋದು, ಪರ್ಫಾರ್ಮೆನ್ಸ್ ವೈಸ್ ಆಗಿರ್ಬೋದು, ಅಥವಾ ಅದನ್ನ ಔಟ್ಪುಟ್ ತೆಗೆಯೋ ರೀತಿ ಆಗಿರ್ಬೋದು, ಎಲ್ಲವೂ ಕೂಡ ದಿ ಬೆಸ್ಟ್ ರೀತಿಯಲ್ಲಾಗಿದೆ. ಹಾಗಾಗಿಯೇ ಇವತ್ತು ನಮ್ಮ ಜೊತೆಗೆ ದುನಿಯಾ ವಿಜಯ್ ಅಂತವರು, ಸತೀಶ್ ನೀನಾಸಮ್ ಅಂತವರು, ಡಾಲಿ ಧನಂಜಯ ಅಂತವರು, ಇವರೆಲ್ಲರೂ ಕೂಡ ನಮ್ಮ ಜೊತೆಗೆ ನಿಲ್ತಾ ಇರೋದು ಕಾರಣನೇ ಸಿನಿಮಾ ಚೆನ್ನಾಗಿದೆ. ಸಿನಿಮಾ ಭಾಳ ಚೆನ್ನಾಗಿದೆ, ಮೇಕಿಂಗ್ ಚೆನ್ನಾಗಿದೆ, ಒಳ್ಳೆ ಕತೆ ಹೇಳ್ತಾ ಇದ್ದೀರಿ, ಮತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಟೆಕ್ನಿಕಲಿ ಸೂಪರ್ ಆಗಿದೆ ಅನ್ನೋ ಕಾರಣಕ್ಕೆ ಬರ್ತಾ ಇರೋದು. ಹಾಗಾಗಿ ದಯಮಾಡಿ ಎಲ್ಲರೂ ಸಿನಿಮಾ ಥಿಯೇಟ್ರ್ಗಳಿಗೆ ಬಂದು ನೋಡಿ. ಮತ್ತು ಇನ್ನೊಂದು ದೊಡ್ಡ ಚಾಲೆಂಜ್ ಏನಪ್ಪ ಅಂದರೆ, ನಮಗೆ ನಾವು ಒಂದು ದೊಡ್ಡ ತೆಲುಗು ಸಿನಿಮಾ ಜೊತೆಗೆ ಬರ್ತಾಯಿದ್ದೀವಿ. ಮತ್ತು ಯಾಕೆ ನಾವು ಇಷ್ಟು ಮೊಂಡು ಧೈರ್ಯ ಮಾಡಿದ್ದೀವಿ ಅಂದರೆ, ನಮ್ಮ ಧೈರ್ಯ ಅಲ್ಲ ಅದು, ಸಿನಿಮಾದವ್ರ ಧೈರ್ಯ ಅಲ್ಲ ಅದು, ನಿಮ್ಮ ಮೇಲಿನ ಧೈರ್ಯ. ಯಾಕಂದ್ರೆ ನೀವು ನಮ್ಮನ್ನು ಕೈ ಬಿಡಲ್ಲ ಅನ್ನೋ ಧೈರ್ಯ. ನಿಮ್ಮನ್ನು ನಂಬಿ ನಾವು, ಕನ್ನಡಿಗರನ್ನ ನಂಬಿ ನಾವು ದೊಡ್ಡ ಸಿನಿಮಾ, ತೆಲುಗು ಸಿನಿಮಾ ಜೊತೆ ಬರ್ತಾಯಿದ್ವಿ. ಯಾಕಂದರೆ ನಾವು ಅಂದ್ಕೊಂಡಿರೋದು ಮತ್ತು ನಾವು ಇಲ್ಲಿವರೆಗೂ ನೋಡಿರೋದು, ಕನ್ನಡ ಸಿನಿಮಾ ಯಾವತ್ತೂ ಕೂಡ ಒಳ್ಳೆ ಕನ್ನಡ ಸಿನಿಮಾ ಬಂದಾಗ ಕನ್ನಡಿಗರು ಕೈ ಕೊಟ್ಟಿದ್ದೇ ಇಲ್ಲ. ಹಾಗಾಗಿ ನೀವು ಅದೆಷ್ಟೇ ದೊಡ್ಡ ಬಜೆಟ್ಟು ಎಷ್ಟೇ ಇದ್ದರೂ ಕೂಡ ಅದರ ಮುಂದೆ ಕನ್ನಡನೇ ಮೊದಲು ಅಂತೇಳಿ ಕನ್ನಡ ಸಿನಿಮಾ ನೋಡ್ತೀರಿ ಅನ್ನೋದು. ಮತ್ತು ಪುಷ್ಪ ಅದು ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್ ಮೂವಿ, ಬಟ್ ಆದರೆ ನಮ್ಮದು ಒಂದು ಮೆಸೇಜನ್ನು ಕೊಡುವಂಥ ಮೂವಿ, ಸಮಾಜವನ್ನು ಬದಲಾಯಿಸಲಿಕ್ಕೆ ಒಂದಿಷ್ಟು ಅಂಶಗಳನ್ನ ಇಟ್ಕೊಂಡು ಬಂದಿರತಕ್ಕಂಥ ಮೂವಿ. ಹಾಗಾಗಿ ದಯಮಾಡಿ ನೋಡಿ ಅಂತ ಕೇಳ್ತೀನಿ ಸರ್. ಅದೇ ಪುಷ್ಪ ಅಪೋಸಿಟ್ ಬರ್ತಾ ಇರೋದ್ರಿಂದ ಥಿಯೇಟ್ರು ಎಲ್ಲ ಸಿಗ್ತಾ ಇದೆ ಸರ್, ಹಿಂಗೆ ಇಲ್ಲ ಸರ್, ಮಾಡ್ತಾ ಇದ್ದೀವಿ, ಥಿಯೇಟ್ರ್ಗಳೆಲ್ಲ ಮಾಡ್ತಾ ಇದ್ದೀವಿ. ಏನು ಅದಕ್ಕೇನು ಪ್ರಾಬ್ಲಮ್ ಏನಿಲ್ಲ ಸರ್. ಆಮೇಲೆ ನಮಗೆ ಯಾವುದೇ ಭಯ ಯಾವುದೂ ಇಲ್ಲ ಸರ್, ಭಯ ಅನ್ನೋ ಸುದ್ದಿನೇ ಇಲ್ಲ ಇದರಲ್ಲಿ. ನಾವು ಕೇಳಂತ ಭಯ ಅನ್ನೋದೇನಿಲ್ಲ. ಪುಷ್ಪ 2 ಬರುತ್ತೆ, ಬರಲಿ ಬಿಡಿ ಸರ್. ಈಗ ಕನ್ನಡಿಗರಾಗಿ ನಾವು ಕನ್ನಡದಲ್ಲಿದ್ದೀವಿ, ಕನ್ನಡತನ ಉಳಿಸ್ಕೋಬೇಕು, ಕನ್ನಡನ ಬೆಳೆಸ್ಬೇಕು ಅಂತ ಅನ್ನೋದು ನಮ್ದು. ಆಮೇಲೆ ಸರ್, ಅವತ್ತು ಯಾವುದು ಕನ್ನಡ ಸಿನಿಮಾ ಇಲ್ಲ, ಹೌದು, ಯಾವುದೂ ಇಲ್ಲ, ಕನ್ನಡ ಸಿನಿಮಾ ಯಾವುದೂ ಇಲ್ಲ. ಈಗ ನಿಮ್ಗೆ ಏನಾಗ್ಬಿಡುತ್ತೆ, ನಾವು ಕನ್ನಡ ಸಿನಿಮಾಗಳ ಜೊತೆ ಫೈಟ್ ಮಾಡೋದು ನಮ್ಗೆ ಇಷ್ಟ ಇಲ್ಲ ಸರ್. ನಾವೆಲ್ಲ ಕನ್ನಡಿಗರು. ಅದೇ ನೀವು ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳ ಜೊತೆ ನಾವು ಫೈಟ್ ಮಾಡೋಣ ಸರ್, ಏನು ಸಮಸ್ಯೆ. ಆಮೇಲೆ ಕರ್ನಾಟಕ ನೆಲದಲ್ಲಿ ಕನ್ನಡ ನೆಲದಲ್ಲಿ ಎಲ್ಲರೂ ನಮ್ಗೆ ಹೇಳ್ತಿರೋದಂಗೆ ಅಂದರೆ ಅದು ಆಪೋಸಿಟ್ ಯಾಕೆ ಬರ್ತಾ ಇದ್ದಾರೆ ಗುರು? ಅದು ಆಪೋಸಿಟ್ ನಾವೆಲ್ಲ ಬರ್ತಾ ಇದೀವಿ. ನಾವು ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಮಾಡ್ತಾ ಇದೀವಿ. ಅದು ಆಪೋಸಿಟ್ ಆಗಿ ಬಂದ್ರೆ ಏನು, ಅದು ಒಂದು ಸಿನಿಮಾ, ನಮ್ದು ಒಂದು ಸಿನಿಮಾ. ಈಗ ಎಲ್ಲ ಥಿಯೇಟರ್ ಅವರೇ ಹೋಗೋಕ್ಕಾಗಲ್ಲ ಸರ್. ಹಂಗೆಲ್ಲ ಥಿಯೇಟರ್ ಆಕ್ಯುಪೈ ಮಾಡ್ಕೊಂಡ್ರೆ ಗೊತ್ತಿದೆ ನಮ್ಗೆ ಏನು ಹೋರಾಟ ಮಾಡಬೇಕು, ನಮ್ಗೆ ಹೆಂಗೆ ತೊಗೊಬೇಕು ಅಂತ. ಆಮೇಲೆ ನಮ್ಮನ್ನು ತುಂಬ ಲೈಟಾಗಂತೂ ತಗೊಳಕ್ಕೆ ಹೋಗ್ಬೇಡಿ ಅಂತ ನಾವು ಹೇಳ್ತೀವಿ ಅಷ್ಟೇ. ನಮ್ಗೆ ಗೊತ್ತಾಗ್ತಾ ಇದೆ. ನಾವು ಹೋರಾಟದ ಹಾದಿಯಲ್ಲೇ ಬೆಳೆದು ಬಂದ್ರವರು, ನಾವು ಹೋರಾಟ ಮಾಡಿರೋರು. ಆಮೇಲೆ ಸರ್, ಯಾರ ಸ್ಟ್ರೆಂತ್ ಏನು ಅನ್ನೋದು ಬಾಯಿ ಮಾತನ್ನು ಹೇಳೋದಕ್ಕಿಂತ ಅದು ನೋಡೋದು ಚೆನ್ನಾಗಿರುತ್ತಲ್ಲ. ಹಂಗಾಗಿ ನಾವು ಅದ್ರ ಜೊತೆ ಬರ್ತೀವಿ ಅಂದ ತಕ್ಷಣ ನಾವೇನು ಪ್ಲ್ಯಾನ್ ಮಾಡಿದೆ ಥರದ್ದೇನಿಲ್ಲ. ವಿ ಹ್ಯಾವ್ ಪ್ಲ್ಯಾನ್ ಹ್ಯೂಜ್. ಡೆಫಿನೆಟ್ ಆಗಿ ಅದು ರಿಲೀಸ್ ದಿನ ಅದು ಮೇ ಬಿ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಆಮೇಲೆ ಇನ್ನೊಂದು ಪುಷ್ಪ ಸಿನಿಮಾ ಇದೆಯಲ್ಲ, ಅದು
ಅದು ಆಂಧ್ರದ ಸೊಗಡಿನ ಆಂಧ್ರದ ನೆಲಮೂಲದ ಅದನ್ನು ಬ್ಯಾಕ್ಗ್ರೌಂಡಲ್ಲಿ ಇಟ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾ. ಅದು ಫೈನ್. ಇದು ನಮ್ಮ ನೆಲಮೂಲದ ನಮ್ಮ ಬ್ಯಾಕ್ಗ್ರೌಂಡ್ನ ಕನ್ನಡಿಗರ ಪ್ರತಿಯೊಬ್ಬ ಕನ್ನಡಿಗನ ಸಮಸ್ಯೆಯನ್ನು ಇಟ್ಕೊಂಡು ಮಾತಾಡ್ತಾ ಇರ್ತಕ್ಕಂಥ ಸಿನಿಮಾ. ಹಾಗಾಗಿ ನನಗನ್ಸೋದು ನಾವು ಪುಷ್ಪ ವಿರುದ್ಧ ಇನ್ನೊಬ್ಬರ ವಿರುದ್ಧದ ಪ್ರಶ್ನೆನೇ ಇಲ್ಲ ರೀ. ನಮ್ಮ ಮನೆ ರೀ ಇದು ಕರ್ನಾಟಕ. ಹೌದು, ನಮ್ಮ ಮನೇಲಿ ಫಸ್ಟ್ ಊಟ ನನಗೆ ಬೇಕು, ನನಗೆ ಸಿಗಬೇಕು. ಬೇರೆಯವ್ರು ಬಂದರೆ ಬೇರೆಯವ್ರಿಗೂ ನಮಗಿಂತ ಇನ್ನೂ ಹೆಚ್ಚಿಗೆ ಊಟ ಕೊಡೋಣ, ಅವ್ರಿಗೆ ಚೆನ್ನಾಗಿ ಹೊಟ್ಟೆ ತುಂಬ ಕೊಡೋಣ. ಆದರೆ ಮೊದಲು ಮನೇಲಿರೋರಿಗೆ ಊಟ ಹಾಕೋಣ, ಮನೇಲಿರೋರು ಕೂತ್ಕೊಂಡು ಎಲ್ಲರೂ ಖುಷಿಯಾಗಿ ನೋಡೋಣ. ಈ ಪ್ರೋತ್ಸಾಹ, ಯಾಕಂದ್ರೆ ನಾನು ನೀವು ಕನ್ನಡಿಗರನ್ನ ಬೆಳೆಸಿದ್ರೆ, ಅದರಲ್ಲೂ ವೀರ ಭಗತ್ ರಾಯ್ ಸಿನಿಮಾನ ಗೆಲ್ಲಿಸಿದ್ರೆ ಈ ಥರದ್ದು ಮತ್ತಷ್ಟು ಸಿನಿಮಾಗಳು ಬರಲಿಕ್ಕೆ ಸಾಧ್ಯ. ಯಾಕಂದರೆ ನಾವು ಭಾಳ ಮುಖ್ಯವಾಗಿ ಈ ಟೈಮಲ್ಲಿ ಪ್ರೊಡ್ಯೂಸರ್ಸ್ನ ನೆನೆಸ್ಕೋಬೇಕು. ಅಂದರೆ ದೊಡ್ಡ ಬಜೆಟ್ ಆಗಿದೆ ಮೂವಿಗೆ, ಮತ್ತು ಈ ಕಥೆನ ಹೊಸ ಡೈರೆಕ್ಟರ್ನ ನಂಬಿ ಹೊಸ ಕಲಾವಿದರು ಹಾಕಿದಾರಲ್ಲ, ಅವ್ರಿಗೆ ಯಾಕೆ ಧೈರ್ಯ ಬಂದಿದೆ ಅಂದರೆ ಬಿಕಾಸ್ ಆಫ್ ದ ಕಂಟೆಂಟ್, ಕತೆ. ಹಾಗಾಗಿ ಈ ಥರ ಪ್ರೊಡ್ಯೂಸರ್ಸ್ನ ಉಳಿಸ್ಕೋಬೇಕು. ನಾವು ಉಳಿಸ್ಕೊಂಡ್ರೆ ನಾಳೆ ಕನ್ನಡದಲ್ಲಿ ಮತ್ತಷ್ಟು ಹೊಸ ಕತೆಗಳು. ಯಾಕಂದ್ರೆ ನಾವು ಯಾವಾಗಲೂ ನಮ್ಮ ಇನ್ನೊಂದು ನನಗೆ ಬೇಸರ ಆಗೋದೇನೆಂದರೆ, ಎಲ್ಲರೂ ಅಲ್ಲ, ಒಂದಿಷ್ಟು ಕನ್ನಡಿಗರು ಸರ್ ತಮಿಳಲ್ಲಿ ನೋಡಿ ಸರ್ ಎಷ್ಟು ಅದ್ಭುತವಾದ ಸಿನಿಮಾ ಬಂದಿದೆ, ಮಲಯಾಳಮಲ್ಲಿ ನೋಡಿ ಸರ್, ತೆಲುಗಲ್ಲಿ ನೋಡಿ ಸರ್, ಯಾಕೆ ಸರ್ ಈ ಕನ್ನಡಿಗರು ನನ್ನ ಮಕ್ಕಳು ಒಬ್ಬರು ಡೈರೆಕ್ಟರ್ಗಳು ಒಳ್ಳೆ ಸಿನಿಮಾನೇ ತೆಗಿಯಲ್ಲ, ಈಗ ಆ ಥರದ ಸಿನಿಮಾನೇ ತೆಗಿತೀವಿ. ದಯವಿಟ್ಟು ನೋಡಿ, ಈಗ ಬಂದಿರೋವಾಗ ನೋಡ್ಬಿಟ್ಟು ಆವಾಗ ನೀವು ಹೇಳಿ ಎಸ್ ಸರಿ ಇದೆಯಾ ಚೆನ್ನಾಗಿಲ್ವಾ ಅಂತ. ಅದು ಬಿಟ್ಬಿಟ್ಟು ನೀವು ನೋಡ್ದೇ ಅವ್ರು ಚೆನ್ನಾಗಿ ಮಾಡ್ತಾರೆ ನಾವು ಚೆನ್ನಾಗಿ ಮಾಡಲ್ಲ ಅನ್ನೋಂಥದ್ದು ಬೇಡ. ಅದೇ ಥರದ ಸ್ಟೈಲಲ್ಲಿ, ಅದೇ ಥರದ ಅವ್ರಿಗಿಂತ ಭಿನ್ನವಾಗಿ ಅವ್ರಿಗಿಂತ ಚೆನ್ನಾಗಿ ಮಾಡಿದ್ದೀವಿ. ಹಾಗಾಗಿ ದಯಮಾಡಿ ಕನ್ನಡ ಸಿನಿಮಾ ನೋಡಿ ಅಷ್ಟೇ. ಓಕೆ, ಸೂಪರ್ ಸರ್. ಇಷ್ಟೊತ್ತು ಮಾತಾಡಿದ್ರಿ ಸಿನಿಮಾ ಬಗ್ಗೆ, ಒಂದಷ್ಟು ಇನ್ಫಾರ್ಮೇಷನನ್ನು ಕೊಟ್ಟರೆ. ಡಿಸೆಂಬರ್ 6ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ಸರ್. ಆಲ್ ದ ಬೆಸ್ಟ್ ಸಿನಿಮಾಗೆ, ಒಳ್ಳೇದಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು. ದಯವಿಟ್ಟು ಎಲ್ಲ ನೋಡ್ರಿ. ಥ್ಯಾಂಕ್ ಯು ಸರ್. ನಿಮ್ಮ ಧೈರ್ಯದಲ್ಲಿ, ನಿಮ್ಮ ಮೇಲೆ ಇರೋ ನಂಬಿಕೆಯಲ್ಲಿ ನಾವು ಸಿನಿಮಾನ ಡಿಸೆಂಬರ್ 6ನೇ ತಾರೀಕು ಥಿಯೇಟ್ರ್ಗಳಲ್ಲಿ ಬಿಡ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಕುಟುಂಬ, ನಿಮ್ಮ ಫ್ರೆಂಡ್ಸ್ನು ಕರ್ಕೊಂಡು ಬಂದು ನೋಡಿ. ಮತ್ತು ನೀವು ಪ್ರಾಮಾಣಿಕವಾಗಿ ಹೇಳಿ, ಚೆನ್ನಾಗಿದ್ರೆ 10 ಜನಕ್ಕೆ ಹೇಳಿ, ಚೆನ್ನಾಗಿಲ್ಲ ಅಂದರೆ ಬೇಡ. ಸಿನಿಮಾ ಅಂತೂ ಚೆನ್ನಾಗಿ ಮಾಡಿದ್ದೀವಿ. ನಿಮಗೆ ಅದು ಸ್ಕ್ರೀನ್ ಮೇಲೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಏನೋ ಡಮ್ಮಿ ಮಾಡಿದೀವಿ ಹೊಸೊಬ್ರು ಆ ಥರ ಅನ್ಕೊಳ್ಳೋಕ್ಕೆ ಹೋಗ್ಬೋದು. ಆ ಥರ ಇಲ್ಲ ಸರ್. ಬೆಸ್ಟ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಲ್ರೆಡಿ ಟ್ರೈಲರಲ್ಲಿ ಗೊತ್ತಾಗಿದೆ. ಟ್ರೈಲರ್ನ ಅದಕ್ಕೆ ನಾವು ಥಿಯೇಟರಲ್ಲಿ ರಿಲೀಸ್ ಮಾಡಿದ್ವಿ. ನಿಮ್ಗೆ ಟ್ರೈಲರಲ್ಲಿ ಗೊತ್ತಾಗಿದೆ. ಸಿನಿಮಾನು ನಿಮ್ಗೆ ಅದೇ ಥರ ಕ್ವಾಲಿಟಿಯಾಗಿ ಒಂದೊಳ್ಳೆ ಸಿನಿಮಾ ಆಗಿ ಒಂದೊಳ್ಳೆ ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡುತ್ತೆ ಧೀರ ಭಗತ್ ರಾಯ್. ನಂಬಿಕೆ ನಮಗಿದೆ ಸರ್. ಸೂಪರ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.